ಸೊ ಬೇಸಿಕಲಿ ಸಿನಿಮಾ ಬರಗಾರರು ತಾವು ಮಂಗಳೂರು ಸಿನಿಮಾ ಅಥವಾ ಜೀವನಜ್ಞ ಅಂತ. ಎಕ್ಕುಟ್ಟೋದ ಭೂಮಿಯಲ್ಲಿ ನಿಂಗೆ ನೀನು ಪರಮಾತ್ಮ, ನಿನ್ನಲ್ಲಿ ನಿಂಗೆ ನಂಬಿಕೆ ಇಲ್ಲಂದ್ರೆ ಆಗುತ್ತೀನಿ ಪ್ರೇತಾತ್ಮ, ಕಟ್ಟು ನಿನ್ನ ಮೂರ್ಖತನದ ಹಳೆಯ ಗೋಣಿ ಚೀಲ, ನಿಂಗೆ ನೀನು ಎಕ್ಕುಟ್ಟೋದ ಭೂಮಿಯಲ್ಲಿ ನಿಂಗೆ ನೀನೆ ಪರಮಾತ್ಮ. ನೀವ್ ಯಾಕೆ ತೆರೆ ಮನೆಯಲ್ಲಿ ಇದ್ದೀರಾ? ಇನ್ನ ತೆರೆ ಮುಂದೆ ಯಾಕೆ ಬಂದಿಲ್ಲ? ಹಾಡ್ತೀನಿ ಅಥವಾ ನಿಮ್ಮ ಟ್ಯಾಲೆಂಟ್ ತೋರಿಸ್ತೀನಿ ಅಂತ ಹೇಳಿದ್ರೆ ಜನ ನೋಡಲ್ಲ ಅದನ್ನ. ಜನರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಏನೋ ತಮಾಷೆ, ಫನ್ನಿ ಆಗಿರ್ಬೇಕು, ಈ ತರ ಮಾತ್ರ. ಈಗ ನೀವು ಈ ರೀಲ್ಸ್ ಮಾಡಿದ್ರಲ್ಲ, ಎಷ್ಟು ಮಾಡಿದಿರ ಈ ರೀಲ್ಸ್ಗಳು? ಈಗ ಮಾಡಿದ್ದೀನಿ, 40 ಸಾಂಗ್ ಏನೋ ಮಾಡಿದ್ದೀನಿ ಮಾತ್ರ. ಈಗ ಎಷ್ಟು ಮಿಲಿಯನ್ಗಳು ಓಡಿದೆ? ಫಸ್ಟ್ ಸಾಂಗ್ ಮಾಡಿದ್ದೆ ನಾ ತುಂಬಾ ಒಳ್ಳೆ ಹುಡುಗ ಅಂತ ಒಂದು ಸಾಂಗ್ ಮಾಡಿದೆ. ಸೊ ಅದು ಯಾವ ತರ ಇತ್ತು ಹಾಡು? ಅದು ರ್ಯಾಪ್. ಈಗ ನಾ ತುಂಬಾ ಒಳ್ಳೆ ಹುಡುಗ, ಟಚ್ ಇಲ್ಲ ಹುಡುಗಿರ್ ಬಳಗ, ಬಿದ್ದೋದೆ ನಿನ್ನ ನೋಡಿ ಯಾಕೆ ಈ ತರ. ಸಂಜು ಸ್ಯಾಮ್ಸನ್ ಸ್ಟಾರ್ಟ್ ಮಾಡಿದ್ದು ಪಾಪ ಅವನ ಹಿಂದ್ಗಡೆ ಕೂರಿಸ್ಬಿಟ್ಟಿದ್ದು ಸುಮಾರು ದಿನ. ಸೊ ಆಲ್ ಆಫ್ ದಿ ಸಡನ್ ನಂತರ ನಾನು ಅದನ್ನ ಹಂಗೆ ಬರ್ದ್ಬಿಟ್ಟೆ ಹಂಗೆ. ಏನೇ ಹೇಳು ಸಂಜು ನಿನ್ನ ಬ್ಯಾಟಿಂಗ್ ನೋಡಿ, ವರ್ಲ್ಡ್ ಕಪ್ ಗೆಲ್ಲುವ ಸಡಗರ, ಪ್ರೆಷರ್ ಅಲ್ಲಿದ್ದರೂ ಕೂಡ ಸಖತ್ ಬ್ಯಾಟಿಂಗ್ ನಿಂದು, ನಿನ್ನದು ಎಂಥದೋ ಅಬ್ಬರ, ಸೌತ್ ಇಂಡಿಯನ್ ಅಂತ ನಿನ್ನ ಬೆಂಚಲ್ಲಿ ಕೂರಿಸಿದ್ರು, ನೀ ಬ್ಯಾಟಿಂಗ್ ಮಾಡುವಾಗ ಅವ್ರು ಬಾಯ್ ಬಿಟ್ಕೊಂಡು ನೋಡ್ತಿದ್ರು, ಕಣ್ಣೆರಡು ಸಾಲಿಲ್ಲ ನಿನ್ನ ಬ್ಯಾಟಿಂಗು ನೋಡುವಾಗ. ಏನ್ ಹೇಳು ಸಂಜು ಅವಳ ಹಾಡು ಕೇಳಿ. ನಿಮ್ಗೆ ಕುವೆಂಪು ಮತ್ತೆ ತೇಜಸ್ವಿ ಅವ್ರು ಯಾಕೆ ಇಷ್ಟ ಹೇಳ್ಬೋದಾ? ಕುವೆಂಪು ಅವ್ರದ್ದು ಬೇರೆ ತರ ಆದ್ರೆ ತೇಜಸ್ವಿ ಅವ್ರದ್ದು ನಮ್ಮ ಯೂತ್ಸ್ಗೆ ಜಾಸ್ತಿ ಕನೆಕ್ಟ್ ಆಗೋ ತರ. ರತ್ನನ್ ಪದಗಳೆಲ್ಲ ಗೊತ್ತಲ್ಲ ನಮ್ಗೆ. ಅದರಲ್ಲಿ ಹೇಳ್ಕೊಳ್ಳಕ್ಕೊಂದೂರು, ತಲ್ಮ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡಿದೋಳು ಪುಟ್ ನಂಜಿ, ನಗ್ ನಗ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಈಗ ಮೊನ್ನೆ ವರ್ಲ್ಡ್ ಕಪ್ ಗೆಲ್ತಲ್ಲ, ಗೆದ್ದಾಗ ನಾನು ಉರ್ಕಮ ಹಾಡು ಕೇಳಿದಿರ ನೀವು? ರವಿಚಂದ್ರನ್ ಅವ್ರದ್ದು. ಅದನ್ನ ಅದರದೊಂದು ಮಿಡ್ಲ್ದು ವರ್ಷ ತಗೊಂಡು, ಲೈಕ್ ಇಲ್ಲಿರೋ ಬ್ಯಾಟ್ಸ್ಮನ್ಸು ಎಲ್ಲೂ ಇಲ್ಲ, ಬ್ಯಾಟಿಂಗ್ ಮಾಡಿದ್ರೆ 6-4, ಇಲ್ಲಿರೋ ಬೌಲರ್ಸು ಎಲ್ಲೂ ಇಲ್ಲ, ಬೌಲಿಂಗ್ ಮಾಡಿದ್ರೆ ವಿಕೆಟೇ ಗುರು, ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಅನ್ನು ಗೆದ್ದು ಆಯ್ತು ನಾವು, ನ್ಯೂಜಿಲ್ಯಾಂಡ್ ಟೀಮ್ ನವರಿಗೆ ಆಗದಿರಲಿ ನೋವು, ರುಕ್ಕಮ್ಮ ಸಂಜು ಸ್ಯಾಮ್ಸನ್ ಪುನಃ ಮ್ಯಾಜಿಕ್ ಮಾಡ್ನಮ್ಮ, ಅಷ್ಟೇ ಅಲ್ಲ ಅಭಿಷೇಕ್ ಕೊಚ್ಚಿ ಗೆದ್ನಮ್ಮ, ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಟೀಮಮ್ಮ, ಹೇ ರುಕ್ಕಮ್ಮ ಈ ಸಲ ಕಪ್ಪು ನಮ್ದಮ್ಮ. ಈಗ ಬ್ರೇಕಪ್ ಆಗಿರೋದಕ್ಕೆಲ್ಲ ಏನ್ ಹಾಡಿದ್ದೀರಾ? ಯಾವ ಹಾಡಿದ್ದೀರಾ? ಯಾವ್ದು ಕನೆಕ್ಟ್ ಮಾಡ್ಕೊಂಡಿದ್ದೀರಾ? ಅದಕ್ಕೆ ಮೊನ್ನೆ ಸೌತ್ ಆಫ್ರಿಕಾ ಸೋಲ್ತಲ್ಲ, ಅದಕ್ಕೆ ನಾನು ಹೇಳಿದೆ ನೋಡಿ, ಅವಳು ICC ಟ್ರೋಫಿ ಇದ್ದಂಗೆ, ನಾನು ಸೌತ್ ಆಫ್ರಿಕಾ ಟೀಮ್ ಇದ್ದಂಗೆ ಅಂತ. ಅದಕ್ಕೆ ಈ ಲೈಕ್ ಮೇನ್ ಚಿಕ್ಕ 9 ಗಂಟೆಗೆ ಗುಡ್ ನೈಟ್ ಕೊಡೋ ಅಂತ ಹೇಳ್ಬಿಡ್ತಾರೆ, ಸೈಡ್ ಚಿಕ್ಕ ರಾತ್ರಿ 12 ಗಂಟೆಗೆ ಮನಸ್ಸಿನೊಳಗೆ ಖಾಲಿ ಖಾಲಿ, ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ, ತರದೆ ಹೋದರು ನೀ ನನಗೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಹಿಂಗೆ ಯಾಕೆಂದ್ರೆ ಕರಿಮಣಿ ಮಾಲೀಕ ಇತ್ತೀಚೆಗೆ ಒಂದೂವರೆ ಏನೋ ಮಾಡಿದ್ರಲ್ಲ ಸಾಂಗ್ ನ, ಸ್ವಲ್ಪ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಹೋಗಿತ್ತು. ಸೊ ಮತ್ತೆ ಟ್ರೆಂಡ್ ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ಕರಿಮಣಿ ಮಾಲೀಕ ನೀನಲ್ಲ. ವಾಟ್ ಇಸ್ ಯುವರ್ ಪ್ಲಾನ್ ನೆಕ್ಸ್ಟ್? ಸರ್ ಮುಂದೆ ನಾನು ಇಂಡಿಪೆಂಡೆಂಟ್ ಆಗಿ ಸಾಂಗ್ಸ್ಗಳನ್ನ ಮಾಡ್ಬೇಕು ಸರ್. ಇಲ್ಲಿ ಕುವೆಂಪು ಯಾವ್ದು ಹಾಡ್ತಾ ಇದ್ರಿ? ಲೈಕ್ ನಾ ನಿನಗೆ ನೀ ನನಗೆ ಜನಾಗುವ ರಸದೇವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ, ಬಾಬಾರ ಬಾರ ಸಖಿ, ಬಾಬಾರ ಬಾರ ಸಖಿ.
ಸೊ ಬೇರೆ ನೀವು ಈಗ ಯಾರನ್ನ ಮೀಟ್ ಮಾಡಿದ್ರಿ, ಈಗ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಯಾವ ಇಲ್ಲ, ಪ್ಲಾನ್? ಇಲ್ಲ. ಯಾರನ್ನ ಮೀಟ್ ಯಾರನ್ನೂ meet ಮಾಡಿ ಮಾಡಿಲ್ಲ. ಎಲ್ಲೂ ಕೇಳಕ್ ಹೋಗ್ಲಿಲ್ಲ? ಇಲ್ಲ ಅಪರ್ಚುನಿಟಿ ಕೊಡಿ ನನಗೆ ಅಂತ ಯಾರನ್ನು ಕೇಳಕ್? ಇಲ್ಲ, ನಾನು ಕೇಳಲಿಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬೇಡ, ಇದು ಈ ತರದ ಕಂಟೆಂಟ್ ಬೇಡ ಅನ್ಸಿರೋದು ಯಾವ್ದಾದ್ರು ಇದೆಯಾ ನಿಮ್ಗೆ? ರಿಯಲ್ ಟ್ಯಾಲೆಂಟ್ಗಳು ಇರ್ತಾರಲ್ಲ ಅವ್ರು ಹೊರಗಡೆ ಬರಲ್ಲ. ತುಂಬಾ ಜನ ಸಿಂಗರ್ಗಳು ಆಡ್ ರನ್ ಮಾಡ್ತಿದ್ದಾರೆ ಸರ್, ವ್ಯೂಸ್ಗೋಸ್ಕರ, ಸ್ವಲ್ಪ ವ್ಯೂಸ್ ಬರಲಿ ಅಂತ ದುಡ್ಡು ಕೊಟ್ಟು ಆಡ್ ರನ್ ಮಾಡಿಸ್ತಾರೆ. ಹಾಯ್ ಸೇಜ್. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು? ಫಸ್ಟ್ ಕ್ಲಾಸ್. ಮತ್ತೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್. ಸಿಕ್ಕಾಪಟ್ಟೆ ಏನು ಇಲ್ಲ, ಆಲ್ಮೋಸ್ಟ್ ಎಲ್ಲಾ ಕಡೆ ಇದು ಅಂದ್ರೆ ಪಾಪಪ್ ಆಗ್ತಾ ಇದೆ. ಹೌದಾ ಸರ್? ಸೊ ನಾವು ಪಾಪಪ್ ಆದಾಗಲೇ ನೋಡಿ ನಿಮ್ಮನ್ನ ಕ್ಯಾಚ್ ಹಾಕಿದ್ದು. ಥ್ಯಾಂಕ್ ಯು ಸೊ ಮಚ್. ಯಾರಿದು ಹೊಸ ಪ್ರತಿಭೆ ಅಂದ್ಕೊಂಡ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನೀವು ಹೊಸ ಪ್ರತಿಭೆ ಅಲ್ಲ, ಅಲ್ಲಿ 15 ಹೆಚ್ಚು ಕಡಿಮೆ 10-15 ವರ್ಷ ಆಗಿ ಬಂದಿದೆ ನಿಮ್ಗೂ. ಹೌದು. ಸೊ ಬೇಸಿಕಲಿ ತಾವು ಏನ್ ಮಾಡೋದು? ಸರಿ, ಸದ್ಯಕ್ಕೆ ನಾನು ಏನು ಮಾಡ್ತಿಲ್ಲ. ಸ್ವಲ್ಪ ಇದೆ, ನಾನು ಕಂಪ್ಲೀಟ್ ಆಗಿ ಮ್ಯೂಸಿಕ್ ಇಂಡಸ್ಟ್ರಿಲೇ ಮಾಡೋಣ ಅಂತ ನನ್ನೊಂದಿಷ್ಟು ಸಾಂಗ್ಗಳಿದೆ. ನಾನು ಮುಂಚೆಯಿಂದನೂ ಮ್ಯೂಸಿಕೇ ಮಾಡ್ಬೇಕಂತ ಕಂಪ್ಲೀಟ್ ಆಗಿ ಡಿಸೈಡ್ ಆಗ್ಬಿಟ್ಟಿದೆ. ಸ್ವಲ್ಪ ಬೇರೆ ಬೇರೆ ಫೈನಾನ್ಷಿಯಲ್ ಅದು ಇದು ಎಲ್ಲ ಸ್ಟಕ್ ಆಗಿ ಅದಿದ್ದೇ ಇರುತ್ತೆ. ಬೇಸಿಕಲಿ ನಿಮ್ಮ ಊರು? ಸರ್ ನಂದು ಸಕಲೇಶ್ಪುರ. ಓಕೆ. ನಮ್ದು ಮದರ್ ಟಂಗ್ ಬಂದು ತುಳು. ಓ. ಸಕಲೇಶ್ಪುರ ಮಲೆನಾಡು. ಇಲ್ಲಿಂದ ಕಡೆ ಬೆಂಗಳೂರು ಕಡೆ. ಸೊ ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು ತಾವು? ಬೆಂಗಳೂರಲ್ಲಿ ನಾನು ಸ್ಟಾರ್ಟಿಂಗ್ ಬಂದಿದ್ದು 2018 ಅದೊಂದು ಫ್ರೆಂಡ್ ಯಾವುದೋ ಒಂದು ಸಿನಿಮಾಗೆ ವರ್ಕ್ ಮಾಡ್ತಿದ್ರು, ಅದಕ್ಕೊಂದು ಏನೋ ಲಿರಿಕ್ಸ್ ಬೇಕಂತ ಹೇಳಿದ್ರು. ಅದಾದ್ಮೇಲೆ ಆ ಸಿನಿಮಾ ಬರಲೇ ಇಲ್ಲ, ಏನಂತ ಗೊತ್ತಾಗ್ಲಿಲ್ಲ. ಆ ಟೈಮಲ್ಲಿ ಬಂದಿದೆ. ಅದಾದ್ಮೇಲೆ ಪುನಃ ಸ್ವಲ್ಪ ಲಾಕ್ಡೌನ್ಗಿಂತ ಮುಂಚೆ ಇದ್ದೆ. ಅದಾದ್ಮೇಲೆ ಈಗ ಒಂದು ವರ್ಷದಿಂದ ಈ ಕಡೆ ಬೆಂಗಳೂರಲ್ಲಿ ಇದ್ದೀನಿ. ಬೇಸಿಕಲಿ ಸಿನಿಮಾ ಬರಗಾರರು ತಾವು? ಹೌದು, ಒಂದು ಸಿನಿಮಾಗೆ ಬರ್ದಿದ್ದೆ ನಾನು. ಯಾವುದು? ಮಂಗಳೂರು ಸಿನಿಮಾ, ಅದು ಜೀವನಯಜ್ಞ ಅಂತ. ಅದು ಓಡ್ಲಿಲ್ಲ ಸಿನಿಮಾ, ಬಟ್ ಒಂದು 6 ಸಾಂಗ್ ಬರ್ದಿದ್ದೆ ಅದಕ್ಕೆ. ಓಕೆ, ಏನ್ ಸಾಂಗ್ ಬರ್ದಿದ್ರಿ ಅದಕ್ಕೆ? ಒಂದು ಸಾಂಗ್ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಜೀವನಯಜ್ಞ ಅಂತಾನೆ. ಲೈಕ್ ಎಕ್ಕುಟ್ಟೋದ ಭೂಮಿಯಲ್ಲಿ ನಿಂಗೆ ನೀನು ಪರಮಾತ್ಮ, ನಿನ್ಮೇಲೆ ನಿಂಗೆ ನಂಬಿಕೆ ಇಲ್ಲಂದ್ರೆ ಆಗುತ್ತೀನಿ ಪ್ರೇತಾತ್ಮ, ಕಟ್ಟು ನಿನ್ನ ಮೂರ್ಖತನದ ಹಳೆಯ ಗೋಣಿ ಚೀಲ, ನಿಂಗೆ ನೀನು ಸಮಥಿಂಗ್ ಏನೋ. ತುಂಬಾ ಟೈಮ್ ಆಯ್ತು, 2018 ಏನೋ ಬರ್ದಿದ್ದು. ಈ ತರ ಒಂದು ಈ ವಿಜಯ್ ಪ್ರಕಾಶ್ ಅವರು ಹಾಡಿರೋದು. ಮತ್ತೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಅಷ್ಟೊಂದು, ಅಂದ್ರೆ ಹಾಡು ಚೆನ್ನಾಗೇ ಇದೆ. ನೀವ್ ಯಾಕೆ ತೆರೆ ಮರೆಯಲ್ಲೇ ಇದ್ದೀರಾ? ಇನ್ನ ತೆರೆ ಮುಂದೆ ಯಾಕೆ ಬಂದಿಲ್ಲ? ಬರ್ಬೇಕಾಗಿತ್ತು, ಗೊತ್ತಿಲ್ಲ ಏನೋ ಅಂತ. ಈಗೆಲ್ಲ ಕ್ರಿಂಜ್ ಇಸ್ ಟೇಕಿಂಗ್ ಪ್ಲೇಸ್ ಅಲ್ವಾ ಸರ್ ಎಲ್ಲ ಕಡೆ. ಮೊನ್ನೆ ಯಾರೋ ಪೆಟ್ರೋಲ್ ಗಿಟ್ರೋಲ್ ಅಂತ ಏನೋ ಅಂಥದಕ್ಕೆಲ್ಲ ತುಂಬ ರೀಚ್ ಸಿಗುತ್ತೆ ನಿಮಗೆ. ಬರೀ ಟ್ಯಾಲೆಂಟಾಗಿ ಉಳ್ಕೊಂಡಿಲ್ಲ. ಈಗ ಟ್ಯಾಲೆಂಟಿಗೆ ಕಂಟೆಂಟ್ ಆಗಿಬಿಟ್ಟಿದೆ. ಅದು ಕಂಟೆಂಟ್ ಆಗಿದ್ರೆ ಮಾತ್ರ. ಈಗ ನಾನು 2019 ಹಾಡ್ತಾ ಇದ್ದೀನಿ, ಇದು ಮಾಡ್ತಿದ್ದೀನಿ. ಇದೆಲ್ಲ ಶುರು ಮಾಡಿದ್ದು ಮುಂಚೆ. ನಾನು ಫಸ್ಟ್ ಸಾಂಗ್ ಮಾಡಿದ್ದೆ ನಾ ತುಂಬ ಒಳ್ಳೆ ಹುಡುಗ ಅಂತ ಒಂದು ಸಾಂಗ್ ಮಾಡಿದ್ದೆ. ಯಾವಾಗ? ಅದು 2017 ಸಮಥಿಂಗ್ ಏನೋ ಆಗ. ಅದು ರ್ಯಾಪ್. ಈಗ ನಾ ತುಂಬಾ ಒಳ್ಳೆ ಹುಡುಗ, ಟಚ್ ಇಲ್ಲ ಹುಡುಗಿರ್ ಬಳಗ, ಬಿದ್ದೋದೆ ನಿನ್ನ ನೋಡಿ ಯಾಕೆ ಈ ತರ, ಲೈಕ್ ಈ ತರ ರಿಲೀಸ್ ಮಾಡಿದೆ. ಅದೊಂದು 34,000 ವ್ಯೂಸ್ ಆಗಿದೆ ಆಗ್ಲೇ. ಆಮೇಲೆ ಅದು ಮತ್ತೆ ಹೋಗ್ತಾ ಟೈಮ್ ಹೋಗ್ತಾ ಸ್ವಲ್ಪ ಕ್ರಿಂಜ್ ಅನ್ಸಕ್ಕೆ ಶುರು ಆಯ್ತು. ಅದನ್ನ ನಾನು ಹೈಡ್ ಮಾಡಿದ್ದೀನಿ ಈಗ. ಹಂಗಾಗಿ ಸೊ ಅದೇ, ಬರೀ ನೀವು ಹಾಡ್ತೀನಿ ಅಥವಾ ನಿಮ್ ಟ್ಯಾಲೆಂಟ್ ತೋರಿಸ್ತೀನಿ ಅಂತ ಹೇಳಿದ್ರೆ ಜನ ನೋಡಲ್ಲ ಅದನ್ನ. ಜನರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಏನೋ ತಮಾಷೆ, ಫನ್ನಿ ಆಗಿರ್ಬೇಕು, ಈ ತರ ಮಾತ್ರ. ಹಂಗಾಗಿ ಕ್ರಿಂಜ್ಗಳೆಲ್ಲ ತುಂಬಾ ನೋಡ್ತೀವಲ್ಲ, ಏನೇನೋ ಯಾರ್ಯಾರಿಗೂ ಎಷ್ಟೆಷ್ಟು ಮಿಲಿಯನ್ ಗಟ್ಟಲೆ ಎಲ್ಲ ಓಡ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ಮೇಜರ್ ಯಾವ್ದು ರೀಚ್ ಆಗಬೇಕು ಅದು ರೀಚ್ ಆಗಲ್ಲ. ಓಕೆ, ಯಾವ್ದು ರೀಚ್ ಆಗ್ಬಾರ್ದು. ಕೆಲವೊಂದು ಕಂಟೆಂಟ್ ಅಲ್ಲಿ ನಿಜವಾಗ್ಲೂ ಒಳ್ಳೆ ಕಂಟೆಂಟ್ ಇರುತ್ತೆ. ಹೌದೌದು. ಅದು ಜನಗಳಿಗೆ ಒಂದು ಅರಿವು ಮೂಡಿಸತಕ್ಕಂತ ಕಂಟೆಂಟ್ ಕೂಡ ಇರುತ್ತೆ. ನಾನು ಎಲ್ಲದನ್ನು ಇಟ್ಸ್ ನಾಟ್ ಲೈಕ್ ವೇಸ್ಟ್ ಅಂತ ಹೇಳಲ್ಲ, ಬಟ್ ಆ ತರ ಮಾಡಿದ್ರೆ ಒಳ್ಳೇದು. ಬಟ್ ನೀವು ಆ ತರದ್ದು ರೀಚ್ ಆಗೋದು ತುಂಬಾ ಕಡಿಮೆ. ಈ ಬೇರೆದೆಲ್ಲ ರೀಚ್ ಆಗೋದು ತುಂಬಾ ಫಾಸ್ಟ್ ಆಗಿ ರೀಚ್ ಆಗುತ್ತೆ. ವಿತ್ ಇನ್ 1 hour ಮಿಲಿಯನ್ಸ್ ಆ ತರ ಎಲ್ಲ ಬಂದ್ಬಿಡುತ್ತೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಅಂದ್ರೆ ಅದು ಏನಪ್ಪ, ಜನ ಯಾವ ತರ. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ ಜನದ್ದು ಸಮಸ್ಯೆ, ಸ್ಟಾರ್ಟಿಂಗ್ ಇವರೇ ಪುಷ್ ಮಾಡ್ತಾರೆ, ಆಮೇಲೆ ಇವರೇ ಬೈತಾರೆ, ಇವ್ರೇನ್ ಹಿಂಗ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಸ್ಟಾರ್ಟಿಂಗ್ ಮಾಡಿದೆ ಯಾವಾಗ? ಸ್ಟಾರ್ಟಿಂಗ್ ಲೈಕ್ ನಾನು ಕೇಳ್ತಾ ಇರೋದು ಸ್ಟಾರ್ಟಿಂಗ್ ಸೀರಿಯಸ್ ಆಗಿ ರ್ಯಾಪ್ ಮಾಡೋದಾಗ್ಲಿ. ಸರ್ ನಾನು 2019 ಅಲ್ಲಿ ಒಂದು ಸಾಂಗ್ ಮಾಡಿದೆ, ಸೇ ಎಸ್ ಅಂತ.
Okay. ಈ ಅತ್ಯಾಚಾರದ ವಿರುದ್ಧ ಸಾಂಗ್ ಮಾಡಿದ್ದು, ಲೈಕ್ ಅದು ಫಸ್ಟ್ ರ್ಯಾಪ್ ಒಂದು ಜನಗಳಿಗೆ ತುಂಬಾ ರೀಚ್ ಆಗಿದ್ದು. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ರೀಲ್ಸ್ ಎಲ್ಲ ಮಾಡಿದ್ರು, ಓಕೆ ಬಟ್ ನಾನ್ ಜನರಿಗೆ ರೀಚ್ ಆಗ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಅದಕ್ಕೊಂದು 3.5 ಲಕ್ಷ ವ್ಯೂಸ್ ಆಗಿದೆ. ಓಕೆ, ಅದೇನ್ ಸಾಂಗ್ ಸರ್? ಲೈಕ್ ಅದು ದೇಶಾನೇ ಹೊತ್ತಿ ಉರಿತಿದೆ ಹಾಳಾದ ಭ್ರಷ್ಟಾಚಾರ, ಗ್ಯಾಪಲ್ಲಿ ಡ್ಯಾಶ್ ಮಕ್ಕಳು ಮಾಡ್ತಾರೆ ಇಲ್ಲಿ ಅತ್ಯಾಚಾರ, ಕಾಮಿಷ್ಟ ಕಣ್ಣಿಗಿಲ್ಲಿ ಕಾಣೋದಿಲ್ಲ ಮುಗ್ಧ ಮಕ್ಕಳು, ರೋಡಲ್ಲಿ ನಾಯಿ ಹೋದ್ರು ರೇಪ್ ಮಾಡೋ ಬೋಳಿ ಮಕ್ಕಳು, ಥೂ ಬರ್ಕೆಟ್ಟೆ ನಿನ್ನ ಚೂಲಿಗಿಷ್ಟು ಬೆಂಕಿ ಹಾಕ, ರೇಪ್ ಮಾಡೋ ಮುಂಚೆ ಒಮ್ಮೆ ಮುಗ್ಧ ಮಕ್ಕಳ ಮುಖ ನೋಡ್ಕ, ರೇಪ್ ಮಾಡೋ ನಾಯಿಗೆಲ್ಲ ಆಗ್ಲೇಬೇಕು ಶಿಕ್ಷೆ, ಗೌರ್ಮೆಂಟ್ ಜೈಲಲ್ಲಿಟ್ಟು ಹಾಕ್ತಾರೆ ಭಿಕ್ಷೆ ಫಸ್, ಮೆಟ್ಮೆಟ್ನ ನೋಡಿಬೇಕು ನಡ್ಸೋರಿಗೆ ಸರ್ಕಾರ, ನಮ್ಮ ಜನರಿಗೆ ಕೊಡ್ತಾರಪ್ಪ ದಡ್ರ ಕೈಲಿ ಅಧಿಕಾರ, ನಮ್ಮ ದೇಶದಲ್ಲಿ ಆಗುತ್ತೆ ವಾರಕ್ಕೆ 4 ರೇಪು, ನೋಡು ಮಚ್ಚ ನೋಡ್ಬಿಟ್ಟು ವಾಟ್ಸಪ್ ಸ್ಟೇಟಸ್ ಹಾಕು. ಲೈಕ್ ಈ ತರ ಸ್ವಲ್ಪ ಪ್ರೊವೋಕ್ ಮಾಡುವಂಥದ್ದು, ಲೈಕ್ ಜನರಿಗೆ ಸ್ವಲ್ಪ ಇದು ಮಾಡೋ ಥರದ್ದು. ಒಂದ್ ಸೈಡ್ ಪ್ರೊವೋಕ್ ಇದೆ, ಒಂದ್ ಸೈಡ್ ನಿಮ್ಮ ಆನ್ ಪಬ್ಲಿಕ್ ಏನ್ ತಿಳಿಸ್ಬೇಕು, ಪ್ರಪಂಚದಲ್ಲಿ ಏನ್ ನಡೀತದೆ ಅದನ್ನ ತಿಳಿಸಕ್ಕೆ ಪ್ರಯತ್ನ ಪಡ್ತಾರೆ. ಹೌದೌದು, ಇಸ್ ನಾಟ್ ಎನಿಥಿಂಗ್ ವಲ್ಗರ್. ಹೌದೌದೌದು. ಲೈಕ್ ಅದ್ರದ್ದು ಇನ್ನೊಂದು ವರ್ಷ ಕೂಡ ಹಿಂಗೆ, ಲೈಕ್ ಮುಗ್ಧ ಹೆಣ್ಣಿಗಿಲ್ಲಿ ನಾವು ಕೊಡೋದು ಮರಣ ದಂಡನೆ, ಅತ್ಯಾಚಾರಿಗಿಲ್ಲಿ ಶಿಕ್ಷೆ ಕೇವಲ 7 ವರ್ಷನೇ, ಪಾಪಿ ಪ್ರಾಣಿಗಳಿಗೆ ಯಾಕೆ ಬೇಕು ಪ್ರಾಯಶ್ಚಿತ, ಜೈಲ್ಗೆ ಹಾಕಿದ್ರೆ ಹೋದ ಪ್ರಾಣ ಮತ್ತೆ ಬರುತ್ತಾ, ಲೈಕ್ ಈ ತರ ಬರ್ದಿದೆ. ಇದು ಸ್ವಲ್ಪ ವೈರಲ್ ಆಗಿತ್ತು, ಅಂದ್ರೆ ಜನರಿಗೆ ನಾನ್ ಗೊತ್ತಿರ್ಲಿಲ್ಲ, ಬಟ್ ಸಾಂಗ್ ಸ್ವಲ್ಪ ಜನರಿಗೆ ಗೊತ್ತಿದೆ. ನೀವು ಯಾಕೆ ಮೇನ್ ಸ್ಟ್ರೀಮ್ ಅಂತ ಅಂದ್ರೆ ನೀವು ಈಗ ನಿಮ್ಮನ್ನ ನೋಡೋದಕ್ಕೆ ಎಕ್ಸಾಂಪಲ್ ನೀವು ರೀಲ್ಸ್ ಎಲ್ಲ ಹಾಕ್ತಿರಲ್ಲ ಇವಾಗ, ಅದ್ರಲ್ಲಿ ಇಷ್ಟೇ ಕಾಣುತ್ತೆ, ಲೈಕ್ ಮೇಲ್ಗಡೆ ಏನೋ ಒಂದು ಕಂಟೆಂಟ್ ಹಾಕಿಬಿಟ್ಟಿರ್ತೀರ ಬಾಡಿ ಮೇಲೆ, ನೋಬಡಿ ಕ್ಯಾನ್ ಸಿ ಪ್ರಾಪರ್ಲಿ ಇನ್ ಯುವರ್ ಫೇಸ್. ಅದು ಯಾಕೆಂದ್ರೆ ಟ್ರಾಮಾಗಳು ಕೆಲವೊಂದು, ಅದು ಮುಂಚೆಯಿಂದನೂ ನನಗೆ ಚೈಲ್ಡ್ಹುಡ್ಡಿಂದನೂ ನಾವು ಸ್ವಲ್ಪ ಕಪ್ಪಗೆ ಆ ಥರ ಇದ್ದಾರಲ್ಲ, ಅದು ಮುಂಚೆಯಿಂದನೂ ಅದು ಇದೆ ಮೈಂಡಲ್ಲಿ ಅಷ್ಟೇ. ಬಟ್ ಈಗ ಸ್ವಲ್ಪ ಅದರಿಂದ ಹೊರಗಡೆ ಬರ್ತಾ ಇದ್ದೀನಿ. ಬಟ್ ಚಿಕ್ಕ ವಯಸ್ಸಿಂದನೂ ಫ್ಯಾಮಿಲಿಯಿಂದಾಗಲಿ ಫ್ರೆಂಡ್ಸಿಂದಾಗಲಿ ಅದೊಂಥರ ಇನ್ಸೆಕ್ಯೂರ್ ಫೀಲ್ ಆಗಿ ನಾನು ಮುಂಚೆ ಹಾಡ್ತಿದ್ದೆ. ಮತ್ತು ಹಾಡುವಾಗ ನನ್ನ ಮುಖ ಅಷ್ಟೊಂದು ಇದ್ರ ಕಾಣಿಸೋದಿಲ್ಲ, ಅದು ನಾನು ಪೂರ್ತಿ ಇನ್ವಾಲ್ವ್ ಆಗಿ ಹಾಡುವಾಗ ಅದು ಒಂಥರ ಕಾಣಿಸುತ್ತೆ. ಹಾಗಾಗಿ ನಾನು ಆ್ಯಂಗಲ್ನ ಸ್ವಲ್ಪ ಕೆಳಗೆ ಮಾಡಿಕೊಂಡು ಆ ಥರ ಇದು ಮಾಡಿಕೊಂಡು, ಮತ್ತು ನಾನು ಜಾಸ್ತಿ ಸೇರ್ತಾನೆ ಇರಲಿಲ್ಲ ಯಾರ ಜೊತೆ ಸೇರ್ತಿರ್ಲಿಲ್ಲ. ಈಗ ಇದೇ ಫಸ್ಟ್ ನಾನು ಈ ಥರ ಎಲ್ಲ ಬಂದು ಇದು ಮಾಡಿದೆ. ಅಂದರೆ ಇನ್ನು ಹಂಗಿದ್ರೆ ಸರಿ ಆಗಲ್ಲ ಅಂತ, ಹೊರಗಡೆ ಬರಬೇಕು, ಜನರ ಜೊತೆ ಸೇರ್ಬೇಕಂತ. ಏನು ಗೊತ್ತಾ, ಈಗ ನಿಮ್ಗೆ ಯಾವ್ದು ಟ್ಯಾಲೆಂಟ್ ಇದೆ, ಓಕೆ, ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ಈಗ ಯಾರು ಬಂದ್ಬಿಟ್ಟು ಬಾರಪ್ಪ ನಿನ್ ಟ್ಯಾಲೆಂಟ್ ಇದೆ, ಹೌದು ನೀನೇನೋ ಮಾಡ್ತಾ ಇದೀಯಾ, ಪಾಪ ಅಲ್ಲೇ ಹಾಕಿದ್ಯಾ, ಯಾರು ಕರ್ಕೊಂಬರಲ್ಲ. ಸೊ ನೀವು ಇಷ್ಟು ದಿನ ಬರದೇ ಇರೋದೇ ರಾಂಗ್ ಆಕ್ಚುಲಿ ನನ್ನ ಪ್ರಕಾರ. ಸಮಸ್ಯೆ ನನ್ನಲ್ಲೇ ಇತ್ತು. ಹೌದು. ಸೊ ನೀವು ರಾತ್ರಿ ನಾನು ಕೇಳಿದಾಗಲಿ ವೈ ಅಂತ ಕಳ್ಸಿದ್ರಿ, ಅದೇ ನಿಮ್ಗೆ ಮೋಸ್ಟ್ಲಿ ನನ್ಗನ್ಸಿದ್ದು 2 ಏನೋ ಮಿಸ್ಟೇಕ್ ಆಗಿ ಏನೋ ಕೇಳಕ್ಕೆ ಇವ್ರು ಫೋನ್ ನಂಬರ್ ಕೇಳ್ತಾ ಇದ್ದಾರ ಒಂದು ಬಂದಿರುತ್ತೆ ನಿಮ್ಮ ಮೈಂಡಲ್ಲಿ. ಅಂದ್ರೆ ಈ ಟೈಮಲ್ಲಿ ಒಂದು 3-4 ದಿನದಲ್ಲಿ ಸ್ವಲ್ಪ ಕಾಲ್ಗಳು ಜಾಸ್ತಿ ಆಗಿದೆ, ಮತ್ತೆ ಸ್ಪ್ಯಾಮ್ಗಳು ಜಾಸ್ತಿ ಆಗಿದೆ. ಹಾಗಾಗಿ ನಂಗೆ ಸ್ವಲ್ಪ ಇದಾಯ್ತು. ಅದಕ್ಕೆ ನಿಮ್ಗೆ ನ್ಯೂಸ್ ಚಾನಲ್ ಹೆಸರು ಹಾಕ್ಬಿಟ್ಟು ಕಳಿಸ್ದೆ ಬೇಸಿಕಲಿ. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ರ್ಯಾಂಡಮ್ ಆಗಿ ಕಳ್ಸಿದ್ರೆ ನೋಬಡಿ ವಿಲ್ ಗೋಯಿಂಗ್ ಟು ಅಕ್ಸೆಪ್ಟ್. ಅದು ಯಾರೇ ಇಲ್ಲ, ನಾವೇ ಇದ್ರು ನೀನು ಯಾರು ಏನು ಅಂತ ಕೇಳ್ತೀವಿ. ಸೊ ಅದಕ್ಕೆ ಹಾಕಿ ಕಳಿಸಿದ್ದು. ಸೊ ನಾನು ನೆನ್ನೆ ನೋಡ್ತಿರ್ಬೇಕಂದ್ರೆ ಅನ್ನಿಸ್ತು, ಈ ಮನುಷ್ಯ ಎಲ್ಲಿಯೂ ನೋಡಿಲ್ವಲ್ಲ ನಾವು ಇತ್ತೀಚೆಗೆ, ಅಂದ್ರೆ ನೋಡಿಲ್ಲ, ಯಾರು ಇದು ಅಂದ್ಬಿಟ್ಟು ಅದಕ್ಕೆ ರಿಸರ್ಚ್ ಮಾಡ್ಬಿಟ್ಟು ಸ್ವಲ್ಪ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಬನ್ನಿ ಅಂತ ನಿಮ್ಗೆ ಕರೆದಿದ್ದು. ನೀವು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಫಸ್ಟ್ ನೀವು ಬಂದಿದ್ದು ಕರೆದ ತಕ್ಷಣ ಬಂದ್ರಲ್ಲ, ಒಳ್ಳೇದು, ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಸೊ ತಂದೆ ತಾಯಿ ಏನ್ ಮಾಡ್ತಾರೆ ಊರಲ್ಲಿ? ಅಂದ್ರೆ ಇಲ್ಲ ಆ ಥರ ಏನಿಲ್ಲ, ಸ್ವಲ್ಪ ಇದೆ ಅಷ್ಟೇ, ಮನೆ ಹತ್ರನೇ ಸುತ್ತಮುತ್ತ ಕಾಫಿ ಅದು ಇದೆಲ್ಲ. ನಮ್ಮ ಕಡೆ ಕಾಫಿ ಜಾಸ್ತಿ ಇಲ್ಲ ಹಾಗಾಗಿ. ಅಂಡ್ ಅಪ್ಪ ಇಲ್ಲ, ಅಪ್ಪ ನಾನು 9ನೇ ಕ್ಲಾಸ್ ಇದ್ದಾಗಲೇ ತೀರೋದ್ರು. ಅಪ್ಪಂಗೆ ಅಸ್ತಮ ಎಲ್ಲ ಇತ್ತು, ಮತ್ತೆ ಸ್ವಲ್ಪ ಸಿವಿಯರ್ ಹೆಲ್ತ್ ಇಶ್ಯೂಸ್ ಇತ್ತು. ಅಮ್ಮ ಮಾತ್ರ, ಮತ್ತೆ ಅಣ್ಣಂದ್ರಿದ್ದಾರೆ, ನನಗೂ ಬಣ್ಣ ಇದು ನನ್ಗೊಟ್ಟು ನಾವು 5 ಜನ ಮಕ್ಕಳು, ಎಲ್ಲ ಗಂಡು. ನಾನು ಲಾಸ್ಟ್. ಎಲ್ಲರೂ ಭಯಂಕರ ಟ್ಯಾಲೆಂಟೆಡ್ ಆಗಿದ್ದಾರೆ, ತುಂಬಾ ಬೇರೆ ಬೇರೆ ಥರ ಇದ್ದಾರೆ. ಅವರು ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ ಅಲ್ಲೇ. ಒಬ್ಬ ಬೆಂಗಳೂರಲ್ಲಿದ್ದಾನೆ, ಇನ್ನು ಮಿಕ್ತವ್ರು ಮಂಗಳೂರಲ್ಲೆಲ್ಲ ಇದ್ದಾರೆ, ಅಲ್ಲಿ ಆ ಕಡೆನೇ ಇದ್ದಾರೆ. ಮನೇಲಿ ಎಲ್ಲರೂ ಹಾಡ್ತಾರೆ, ನಮ್ಮ ಅಮ್ಮ ಎಲ್ಲ ಹಾಡ್ತಾರೆ, ಪ್ರತಿಯೊಬ್ಬರು ಹಾಡೋದೆ. ಹಿನ್ನೆಲೆ ನಿಮ್ದು ಹಾಕಿದ್ರೆ ಅಂದರೆ ನಮ್ಮ ಅಜ್ಜ ಒಳ್ಳೆ ಸಿಂಗರು ಪ್ಲಸ್ ಒಳ್ಳೆ ಬರಹಗಾರ. ತುಳುವಲ್ಲಿ ಭಯಂಕರ ಬರ್ದಿದ್ದಾರೆ. ಅವ್ರದ್ದು ಹೆಸರು ಮುಂಡಪ್ಪ ಅಂತ. ಅವರು ಮತ್ತೆ ಅವರು ಇದು ಹೋರಾಟಗಾರ. ಯಾರಾದ್ರೂ ಸಮಸ್ಯೆ ಆದ್ರೆ ನಮ್ಮಪ್ಪ ಕೂಡ, ನಮ್ಮಪ್ಪ ಈ ತರ, ನಮ್ಮಪ್ಪ ಅಕ್ಷರಾಭಿಷೇಕ ಅಂತ ಮಾಡೋರು, ವಯಸ್ಸಾದವರಿಗೆ ಪಾಠ ಹೇಳ್ಕೊಡೋದು.
ವಯಸ್ಸಾದವ್ರಿಗೆ. ಈಗ ಅವಾಗೆಲ್ಲ ತುಂಬಾ ಕ್ರಿಟಿಸೈಸ್ಡ್, ಈಗಲೂ ಅದೇ, ಬಟ್ ಸ್ವಲ್ಪನಾದ್ರೂ ತಿಳ್ಕೊಳ್ಳಿ ಅಂತ ನಮ್ಮಪ್ಪ ಈ ತರ ಹೋರಾಟಗಳು ಯಾರಿಗಾದ್ರೂ ಸಮಸ್ಯೆ ಇದ್ರೆ ಈ ತರದಕ್ಕೆಲ್ಲ ಭಯಂಕರ ಇದು ಮಾಡೋರು. ಸೊ ಆ ತರ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಸೊ ಇವಾಗ ಈ ಜೆನ್ಸಿನಲ್ಲಿ ಯಾವ ಇದ್ರಲ್ಲಿ ಇದ್ದೀರಾ ನೀವು? ಜೆನ್ಸಿಲ್ಲ, ನಾನು 1997 ಬಾರ್ನ್. ನಾನು ಬಂದಿದ್ದು ಹಳ್ಳಿಯಿಂದ, ಅಂದರೆ ತುಂಬ ಹಿಂದೆ. ನಮ್ದೊಂದು ಕುಗ್ರಾಮ, ನಮ್ಮದು ಸಕಲೇಶ್ಪುರದಲ್ಲೊಂದು ಕುಗ್ರಾಮ. ಚಂದ, ಪ್ಲೇಸ್ಗಳ ಚಂದ, ಬಟ್ ಅಲ್ಲಿ ತುಂಬ ಹಿಂದೆ ಉಳಿದು ಬಿಟ್ಟಿದ್ದಾರೆ ಜನ. ಈಗ ಸ್ವಲ್ಪ ಎಜುಕೇಟೆಡ್ ಆಗಿ ಸ್ವಲ್ಪ ಜಾಸ್ತಿ ಇದು ಬರ್ತಿದ್ದಾರೆ. ಸೊ ನಾನು ಜೆನ್ಸಿಗೆ ಸೇರೋದಿಲ್ಲ ಅನ್ಸುತ್ತೆ, ಬಟ್ 1997 ಹುಟ್ಟಿದ್ರು ಜೆನ್ಸಿ ತರ ಅನ್ಸೋದಿಲ್ಲ ಅನ್ಸುತ್ತೆ, ಮೇ ಬಿ, ಗೊತ್ತಿಲ್ಲ. ಸೊ ಏನಂತಂದ್ರೆ ನೀವು ಬೆಂಗಳೂರು ಬಂದ್ರಲ್ಲ, ಇಲ್ಲಿ ಕಷ್ಟ ಸುಖಗಳು ನೋಡ್ಬಿಟ್ಟು ಜೆನ್ಸಿನೂ ಬೇಡ ಪಂಜಿನೂ ಬೇಡ ಹೌದು ಅಲ್ಲ? ಹೌದು ಸರ್. ಸೊ ಇಲ್ಲಿ ಇವಾಗ ಯಾವ್ದಾದಕ್ಕೆ ವರ್ಕ್ ಮಾಡ್ತಾ ಇದ್ದೀರಾ ಪ್ರೆಸೆಂಟು? ಯಾವ್ದಾರ ಸಿನಿಮಾ ಮಾಡ್ತಾ ಇದ್ದೀರಾ? ಈಗ ಆ ಸಿನಿಮಾಗಿಲ್ಲ, ವರ್ಕ್ ಮಾಡ್ತಿಲ್ಲ. ಅದು ಆ ಥರದ್ದು. ಅದೇ ನಾನು ಒಳಗಡೆನೆ ಇದ್ದ, ಎಲ್ಲೂ ಅದನ್ನ ನನ್ನನ್ನು ನಾನು ಎಕ್ಸ್ಪೋಸ್ ಮಾಡೋಕ್ಕೆ ಇದು ಮಾಡ್ತಿರ್ಲಿಲ್ಲ, ಬಟ್ ಇನ್ನೂ ಮಾಡ್ಬೇಕಂತಿದ್ದೀನಿ. ಈಗ ನೀವು ಈ ರೀಲ್ಸ್ ಮಾಡಿದ್ರಲ್ಲ, ಎಷ್ಟು ಮಾಡಿದಿರ ಈ ರೀಲ್ಸ್ಗಳು ಈಗ? ಸರಿ, ಒಂದು ಇದನ್ನ ಶುರು ಮಾಡಿದ್ದು ಫುಲ್ ಸೀರಿಯಸ್ ಆಗಿ ಶುರು ಮಾಡಿದೆ. ಸೀರಿಯಸ್ ಆಗಿ ಅಂದ್ರೆ ಬೇರೆ ಏನು ಬೇಡ, ಸುಮ್ಮನೆ ನನ್ನ ಕಂಫರ್ಟ್ ಝೋನ್ ಅಲ್ಲಿ ಹೇಗೆ ಹಿಂಗೆ ಕೂದಲು ಬಿಟ್ಕೊಂಡು ಹಿಂಗೆ ಇದು ಮಾಡ್ಕೊಂಡು ಮಾಡೋಣ, ಬೇರೆ ಏನು ಫ್ಯಾನ್ಸಿ ಏನು ಮಾಡೋದು ಬೇಡ, ಸುಮ್ಮನೆ ಹಾಡೋಣ ಅಂತೇಳಿ ಒಂದು 3 ವಾರದಿಂದ ಶುರು ಮಾಡಿದೆ. ಹಾಕಿದ್ ಫಸ್ಟ್ ಒಂದು 3-4 ಅಷ್ಟೇ, 3 ವಾರ. ನನ್ಗೆ ಅಷ್ಟೊಂದೇನು ಇದಿರ್ಲಿಲ್ಲ, ರೀಚು ಇರ್ಲಿಲ್ಲ, ಏನು ಪೋಸ್ಟ್ ಕೂಡ ಮಾಡ್ತಿರ್ಲಿಲ್ಲ ನಾನು. ಈಗ ಒಂದು 3 ವಾರದಿಂದ ಮಾಡಕ್ ಶುರು ಮಾಡಿ. ಈ 3 ವಾರದಲ್ಲಿ ಎಷ್ಟು ಸಾಂಗ್ಗಳು ಮಾಡಿದ್ರ? ದಿನಕ್ಕೊಂದು 2 ಥರ ಮಾಡ್ತಿದ್ದೆ. ಜಾಸ್ತಿ ಮಾಡಿದ್ದೀನಿ ಸರ್, ಒಂದು 40 ಏನೋ ಮಾಡಿದ್ದೀನ ಅಂತ. ಮಾಡಿದ್ದೀನಿ, 40 ಸಾಂಗ್ ಏನೋ ಮಾಡಿದ್ದೀನಿ ಮಾತ್ರ. ಎಷ್ಟು ಮಿಲಿಯನ್ಗಳು ಓಡಿದೆ? ಈಗ ಒಂದು ಮಿಲಿಯನ್ ಓಡಿದೆ. ಮತ್ತು ಅದನ್ನ ಬೇರೆ ಬೇರೆ ಚಾನಲ್ ಅವರು ಹಾಕಿದ್ದಾರೆ, ಅವ್ರಿಗೂ ಮಿಲಿಯನ್ ಗಟ್ಟಲೆ ಓಡಿದೆ. ಫೇಸ್ಬುಕ್ಕಲ್ಲೂ ಸಿಕ್ಕಾಪಟ್ಟೆ ಜನ ಹಾಕಿದ್ದಾರೆ, ಆಮೇಲೆ ಇದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ, ಯಾವುದೋ ನ್ಯೂಸ್ ಚಾನಲ್ ಅವರೆಲ್ಲ ಹಾಕಿದ್ದಾರೆ, ಅಲ್ಲೂ ಕೂಡ ಓಡಿದೆ ಸ್ವಲ್ಪ. ಸೊ 2016 ಇಂದ ಸ್ಟಾರ್ಟ್ ಮಾಡಿದ್ರಿ ಅಂದ್ರಿ? ಹೌದು. ಸೊ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್ ಥಿಂಗ್ ಸರ್? ಅಂದ್ರೆ ನಿಮ್ಗೆ ಯಾವ್ದ್ರ ಮೇಲೆ ಒಲವಿತ್ತು? ಈ ಎಜುಕೇಶನ್ ಮಾಡೋದ್ರ ಮೇಲೆ ಒಲವಿತ್ತ, ಅಥವಾ ಕವನ ಕಾದಂಬರಿ ಬರೆಯೋದ್ರ ಮೇಲೆ? ಬರೆಯೋದ್ರ ಮೇಲೆ ಇಂಟ್ರೆಸ್ಟ್ ಇತ್ತು. ನಮ್ಮ ಅಣ್ಣ ಕೂಡ ಒಬ್ಬ ಇದ್ದಾನೆ, ಅವನು ಒಳ್ಳೆ ಬರೀತಾನೆ. ಈ ತರ ಈ ಹೋರಾಟದ ಬಗ್ಗೆ ಆ ಥರದ್ದೆಲ್ಲ ಬಹಳ ಬರೀತಾನೆ. ಅವನಿಂದಾಗಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದೆ. ನನಗೂ ಅವನಿಗೂ ತುಂಬಾ ಏಜ್ ಡಿಫ್ರೆನ್ಸ್. ನನ್ನ ಲಾಸ್ಟ್ ನಂಗೂ 6-7 ವರ್ಷ ಡಿಫ್ರೆನ್ಸ್. ಹಾಗಾಗಿ ಅವರೆಲ್ಲ ಚಿಕ್ಕ ವಯಸ್ಸಿಂದ ಸ್ವಲ್ಪ ಜಾಸ್ತಿ ಈ ತೇಜಸ್ವಿ ಅವ್ರದ್ದು, ಕುವೆಂಪು ಅವ್ರದ್ದು ಅದೆಲ್ಲ ಓದೋದು ಜಾಸ್ತಿ. ಅಪ್ಪ ಕೂಡ ಹಾಗೆ. ಸೊ ಅವರಿಂದ ನನಗೆ ಜಾಸ್ತಿ ಇದಾಗಿದ್ದು. ಮತ್ತು ಇಂಗ್ಲೀಷ್ ರ್ಯಾಪ್ಗಳೆಲ್ಲ ಸ್ವಲ್ಪ ಜಾಸ್ತಿ ಕೇಳ್ತಿದ್ದೆ. ಅರ್ಥ ಆಗ್ತಿರ್ಲಿಲ್ಲ, ಬಟ್ ಕೇಳ್ತಾ ಇದ್ದೆ ಆ ಟೈಮಲ್ಲಿ. ಸೊ ಎಮಿನೇಮ್, ಟೂಪಾಕ್ ಅವ್ರದ್ದೆಲ್ಲ ತುಂಬ ಕೇಳ್ತಿದ್ದೆ ಆ ಟೈಮಲ್ಲಿ. ಸೊ ಅವರಿಂದ ನನಗೆ ರ್ಯಾಪ್ ಅದನ್ನು ಮಾಡಬೇಕಂತ. ಫಸ್ಟ್ ನೀವು ರ್ಯಾಪ್ ಮಾಡಿದಂತ ಅಂದರೆ ಆ ಸಾಂಗೇನಾ? ನಾನು ಫಸ್ಟ್ ಮಾಡಿದ್ದು ನಾ ತುಂಬ ಒಳ್ಳೆ ಸರ್. ಅದು ಬರ್ದಿದ್ದು ನಾನು ಸ್ಕೂಲಲ್ಲಿ ಇದ್ದಾಗ. ಹೌದಾ? 9ನೇ ಕ್ಲಾಸಲ್ಲಿ ಇದ್ದಾಗ ಬರ್ದಿದ್ದೆ. ಸ್ವಲ್ಪ ಕ್ರಿಂಜಿ ಆಗಿದೆ, ಹೇಗಿದೆ ಹಾಗೆ ಬರ್ದಿದ್ದೆ. ಅದು ಮತ್ತೆ ಅದಕ್ಕೆ ಮೆಲ್ಲ ಡೀಲ್ ಮಾಡಿಬಿಟ್ಟೆ ನಾನು. ಸೊ ಅದಾದ್ಮೇಲೆ ಎಷ್ಟು ಸಿನಿಮಾಗೆ ಬರೆದ್ರಿ ಟೋಟಲ್ ಆಗಿ ಇದುವರೆಗೂ? ಇಲ್ಲ, ಒಂದೇ ಸಿನಿಮಾಗೆ. ಮತ್ತೊಂದು ಸೀರಿಯಲ್ಗೆ ಅಂತ ಹೇಳಿದ್ನಲ್ಲ, ಅದು ನನ್ನ ಫ್ರೆಂಡ್ ಇಬ್ಬರಿದ್ರು. ಅವರು ಇದಕ್ಕೆಲ್ಲ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್, ಅದಕ್ಕೆಲ್ಲ ಮ್ಯೂಸಿಕ್ ಮಾಡ್ತಾರೆ. ಅದರದ್ದು ಒಂದು 2-3 ಸ್ಕ್ರಿಪ್ಟಿಗೆಲ್ಲ ನಾನು ಹೀಗೆ ವರ್ಕ್ ಮಾಡ್ತಿದ್ದೆ. ಅದರದ್ದು ಮ್ಯೂಸಿಕ್ ಮಾಡುವಾಗ ಅದರಿಂದ ಅವರಿಗೆ ಒಂದು ಲಿಂಕ್ ಸಿಕ್ತು. ಜಿ ಕನ್ನಡ ವರ್ಕ್ ಮಾಡ್ತಿದ್ರು ಆ ಟೈಮಲ್ಲಿ. ಲಕ್ಷ್ಮೀ ನಿವಾಸ ಅನ್ನೋದು ಯಾವುದಕ್ಕೆ ಅದೊಂದು ಸಿನಿಮಾಗೆ ಮತ್ತೆ ಟ್ರೈ ಮಾಡಲಿಲ್ಲ ನಾನು. ಈಗ ಸೀರಿಯಲ್ ಕರೆದ್ರಿ ಅಂದ್ರೆ ಆಗ ನಿಮ್ಗೇನೋ ಕರೆದ್ರು ಅಂದ್ರೆ ಹೇಗೆ ಫೈಂಡ್ ಔಟ್ ಮಾಡಿದ್ರು? ಥ್ರೂ ಸೋಷಿಯಲ್ ಮೀಡಿಯಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಗೊತ್ತಿದ್ರಾ? ನನಗೂ ಸೀರಿಯಲ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಕನೆಕ್ಷನ್ ಇಲ್ಲ. ನನ್ನ ಫ್ರೆಂಡ್ ಅವ್ರು ಮಾತ್ರ ಇಬ್ಬರು ಜಿ ಕನ್ನಡ ವರ್ಕ್ ಮಾಡ್ತಾ ಇದ್ರು. ಈ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್, ಅದಕ್ಕೆಲ್ಲ ಮ್ಯೂಸಿಕ್ ಎಡಿಟ್ ಮಾಡೋದು ಆ ಥರದ್ದು ಮಾಡ್ತಾ ಇದ್ರು. ಅವ್ರ ಥ್ರೂ ಅವರೇ ಹೇಳಿದ್ರು ಇದೊಂದು ಬರಿತೀರಾ ಅಂತ ಹೇಳಿ, ಹಾಡ್ತೀರಾ ಅಂತ ಹೇಳಿ ಹಾಡೇ ಬಿಟ್ವಿ. ಅದು ಯಾವುದು? ಲೈಕ್ ಅದು ನಿನ್ನ ಕಣ್ಣ ನೋಟಕ್ಕೆ ಸೋತಿದೆ ಹೃದಯ, ಗೆಳತಿಯ ನಿನಗೆ ಅರಿವಿದೆಯಾ, ನಿನ್ನ ಸಣ್ಣ ನಗುವಿಗೆ ನೋವೆಲ್ಲ ಮಾಯ, ಗೆಳತಿಯ ನಿನಗೆ ತಿಳಿದಿದೆಯಾ, ಅದ್ಯಾವ ಮೋಡಿ ಮಾಡಿ ಕುಳಿತೆ ನೀನು, ತಾನೇ ನಿನ್ನ ಹಿಂದೆ ಬರುವ ಹಾಗೆ, ನೀನು ಬರುವ ದಾರಿಯಲ್ಲಿ ತಂಗಾಳಿ ಬೀ
ಹಾಗನಿಸೋದ್ಯಾಕೆ ನಾನು ಈಗ ನನ್ನಲ್ಲಿಲ್ಲ ನೀನೆ ಕಾರಣ. ಲೈಕ್ ಓಕೆ. ಇದು ನನಗೆ ಸೊ ಬರೆದ್ಬಿಟ್ಟು ನೀವೇ ಹಾಡಿದ್ರಿ? ಹಾಡಿದೆ. ಇದು ನನ್ನ ಫ್ರೆಂಡ್ ಮ್ಯೂಸಿಕ್ ಮಾಡಿದ್ದು. ಓಕೆ. ಸೊ ಈಗ ಸೋಷಿಯಲ್ ಮೀಡಿಯಾಗೆ ಬಂದ್ರಲ್ಲ, ಹಾಂ ಸರ್. ಯಾವಾಗ ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ? ಇದು ಅಕೌಂಟ್ 2019 ಮಾಡಿದೆ. ಓಕೆ. ಸೇಜ್ ಅಂತ, ನಂದು ಸೇಜ್ ರಿಯಲ್ ನೇಮ್. ಸೇಜ್. ಓಕೆ. ಸೇಜ್ ಅಂತ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ಲ. ಸೊ ಆ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಎಷ್ಟು ದಿನ ಹಂಗೆ ಸುಮ್ಮನೆ ಇದ್ರಾ? ಇವಾಗ ಬರೀ 50 days ಅಂತ ಪೋಸ್ಟ್ ಮಾಡ್ತಾರೆ. ನಮ್ ಕಡೆ ಕಾಡು, ಹೊಳೆ, ನದಿ, ಮೀನು, ಮತ್ತೆ ಅದ್ ಮಾತ್ರ ಪೋಸ್ಟ್ ಮಾಡ್ತಿದ್ದೆ. ಬುಕ್ಸ್ ಈ ಥರದ್ದು ಮಾತ್ರ ಪೋಸ್ಟ್ ಮಾಡ್ತಿದ್ದೆ. ಅವಾಗ ರ್ಯಾಪ್ಗಳು ಮಾಡಿದಾಗ ಒಂದು 6 ರ್ಯಾಪ್ ಮಾಡಿದ್ದೀನಿ. ಓಕೆ. ಟೋಟಲ್ ಆಗಿ ಒಂದು ರತ್ನನ್ ಪ್ರಪಂಚ ಅಂತ, ಇನ್ನೊಂದು ಮನಸ್ಸು ಮಲೀನ ಅಂತ, ಮುಂದೆ ಸಾಗುವಂತ ಮೋಟಿವೇಶನ್ ತರ. ಆಮೇಲೆ ಬ್ಯಾಚುಲರ್ ಲೈಫ್ ಅಂತ ಒಂದು ಸಾಂಗ್ ಇದೆ. ಓಕೆ. ಅದು ಬೆಂಗಳೂರಲ್ಲಿ ಇದ್ದಾಗ ಮಾಡಿರೋದು. ಇಲ್ಲ, 0 ಬಜೆಟ್ ಇಲ್ಲ, ಬಜೆಟೇ ಹಾಕಿಲ್ಲ. ನಾವೇ ಫ್ರೆಂಡ್ಸ್ ಎಲ್ಲ ಇದೀವಿ. ಈಗೆಲ್ಲ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವರು. ಹಂಗಾಗಿ 6 ಸಾಂಗ್ಗಳನ್ನ ಹಾಡ್ಬೋದಾ ನೀವು? ಸ್ವಲ್ಪ ಲೈಕ್ ಸ್ಟಾರ್ಟಿಂಗ್ ಇಂದಾನೆ ಹಾಡಿ. ನಿಮ್ದು ಯಾವ್ದು? ಲೈಕ್ ಸೇಸ್ ಅದು ಹಾಡಿನಲ್ಲ, ಅದು ಮುಂದೆ ಸಾಗು ಬಂದು ಲೈಕ್ ಯಾರೇನೇ ಹೇಳಲಿ ಮುಂದೆ ಸಾಗು ನೀನು ಬೆನ್ ಹಿಂದೆ ಮಾತನಾಡಲಿ ಮುಂದೆ ಸಾಗು ನೀನು. ಅದರಲ್ಲಿ ರ್ಯಾಪ್ ಬಂದು ಲೈಕ್ ಬರೀ ಮಾತಾಯ್ತು ನಿಂದು, ಸರಿ ಸಾಕು ಮಾಡು ಎಂದು ನಿನ್ನ ಕಣ್ಣ ಸತ್ತವು ಕಾಣುವುದೊಂದೇ ಕನಸು ಕೂಡ ಗೆಲ್ಲಬೇಕೆಂದೇ ಅಲ್ಲ ನೀನು ಸೋಮಾರಿ ಹೋಗಬೇಡ ಯಾಮಾರಿ ಯಾರಪ್ಪನ ಮನೆ ಗಂಟೆಲ್ಲ ಮಚ್ಚ ಗೆಲುವು ಅನ್ನುವ ಸಾಧನೆ ಒಪ್ಪತ್ತಿನ ಊಟ ಬಿಡೋದಾಗ್ಲಿ ಮಾಡಿ ಗೆಲ್ತೀನಿ ನನ್ನ ಯೋಚನೆ. ಲೈಕ್ ಈ ತರ ಬರ್ದಿದೆ. ಇದು 2019 ಆ ಟೈಮಲ್ಲೇ ಮಾಡಿದ್ದು. ಇನ್ಸ್ಪೈರಿಂಗ್ ಆಗೋದು. ಇದು ಸ್ವಲ್ಪ ಲೈಕ್ ಬೆಳಿಗ್ಗೆ ಎದ್ದ ತಕ್ಷಣ ಕೇಳ್ತೀನಿ ನನ್ನೆ ನಾನು, 22 ಆಯ್ತು ಮಾಡಲಿಲ್ಲ ಇನ್ನು ಏನು, ಉಪವಾಸ ಮಲ್ಗಿದ್ದೀನಿ ಒಬ್ಬೊಬ್ನೇ ಹತ್ತಿದ್ದೀನಿ, ಯಾರಿಲ್ದೆ ಬದುಕೋದನ್ನ ಏಯ್ತಲ್ಲೇ ಕಲ್ತಿದ್ದೀನಿ, ಬಿಟ್ಟಾಕಿದ್ದೀನಿ ಬಿಟ್ಟೋದವ್ರನ್ನ ನನ್ನ ಸಿಹಿ ನೆನಪನ್ನೆಲ್ಲ ಸುಟ್ಟಾಕ್ದವ್ರನ್ನ. ಭಯದ ಛಾಯೆ ನನ್ನಲ್ಲಿಲ್ಲ ಈಗ ಆಮ್ ಅ ಫೈಟರ್, ಯಾಕಂದ್ರೆ 1000 ಸಲ ಸೋತು ಆಗಿದ್ದೀನಿ ಸ್ಟ್ರಾಂಗರ್. ಈ ತರ ಬರ್ದಿದೆ. ಸೊ ನೀವು ಇವಾಗ ಎಷ್ಟು 19 ಹಾಡು ಹಾಕಿದ್ದೀರಾ ಇದರಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲ 19 ಇದೆಯಾ 20 ಇದೆಯಾ 40 ಇದೆ ಸರ್? 40 ಆ ಸಿನಿಮಾ ಹಾಡುಗಳೆಲ್ಲ ಫನ್ನಿ ಕ್ಯಾಪ್ಷನ್ ಹಾಕಿ ಅದಕ್ಕೇನೆ. ಸೊ ಅದು ಇಂಟ್ರೆಸ್ಟಿಂಗ್ ಆಗಿತ್ತು ಒಂದು. ಇನ್ ದ ಮೀನ್ ವೈಲ್ ಅರ್ಥಪೂರ್ಣವಾಗಿರೋದ ಸಿನಿಮಾ ಸಾಂಗ್ಗಳನ್ನೇ ತಗೊಂಡು ಹಾಡ್ತಾ ಇದ್ದೀರಾ. ಈವನ್ ನಿಮ್ಮ ಶೈಲಿನಲ್ಲಿ ಹಾಡ್ತಾ ಇದ್ದೀರಾ. ಹೌದೌದು. ಮೇಜರ್ ಅಲ್ಲಿ ಅಷ್ಟು ಪೋಸ್ಟರ್ಗಳಲ್ಲಿ ನಿಮಗೆ ಮೇಜರ್ ಅಂದ್ರೆ ತುಂಬಾ ಅಂದ್ರೆ ಒಬ್ಬ ಈಗ ಹಾಡುಗಾರನಿಗೆ ಇದು ತುಂಬಾ ಚೆನ್ನಾಗಿದೆ, ಆ 40 ಹಾಡರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗಿದೆ? ಸರ್ ನನಗೆ ಇಷ್ಟ ಅನ್ನೋದಕ್ಕಿಂತ ನನಗೆ ನಂದು ವೈರಲ್ ಆಗಿದ್ದು ಸಂಜು ಹಾಡು. ಸಂಜು, ನಮ್ಮ ಸಂಜು ಸ್ಯಾಮ್ಸನ್, ಅದು ಟರ್ನಿಂಗ್ ಪಾಯಿಂಟ್. ಹೌದೌದು. ಈಗ ಅದನ್ನೇ ಟ್ರೆಂಡಿಂಗ್ ಇರೋದು ಅದೇನೇ ಇವಾಗ. ಹೌದೌದು. ಅದು ಆಕ್ಚುಲಿ ಏನಂದ್ರೆ ನನ್ನ ಫ್ರೆಂಡ್ ರೋಹಿತ್ ಅಂತ ಇದ್ದಾನೆ, ಅವನು ಕಾಂಟೆಂಟ್ ಎಲ್ಲ ಮಾಡ್ತಿರ್ತಾನೆ. ನಾನು ಆಕ್ಚುಲಿ ನನಗೆ ಸ್ವಲ್ಪ ಅದು ಕ್ರಿಂಜ್ ಅಂತ ಅನ್ಸಿದ್ರೆ ನಾನು ಹಾಕೋದೇ ಇಲ್ಲ ನಾನು. ಅದು ನನಗೆ ಕ್ರಿಂಜ್ ಅನ್ಸಿತ್ತು. ಏನು ಹೇಳು ಸಂಜು ಅಂತ ನನ್ನ ಫ್ರೆಂಡಿಗೆ ಕಳಿಸ್ದೆ. ನನ್ನ ಫ್ರೆಂಡ್ ಕಳಿಸ್ದಾಗ ಅವನಂದ, ಬ್ರೋ ಅದೇನಾದ್ರೂ ಆಗ್ಲಿ ಈಗ ಅದು ಟ್ರೆಂಡಿಂಗ್ ಇದೆ ವಿಷಯ ಸಂಜು ಸ್ಯಾಮ್ಸನ್ದು, ಸುಮ್ಮನೆ ಹಾಕಿ ಅಂತ. ನಾನು ಹಂಗೆ ಏನು ಮಾಡಿದೆ, ಇನ್ಸ್ಟಾಗ್ರಾಮ್ ಟ್ರಯಲ್ ಅಲ್ಲಿ ಹಾಕ್ತೆ ನನ್ನ ಫಾಲೋವರ್ಸಿಗೆ ಕಾಣಿಸ್ಬಾರ್ದು ಅಂತ. ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು 14 ಲೈಕ್ಸ್ ಇತ್ತು. ಬಿಡು ಮತ್ತೆ ಡಿಲೀಟ್ ಮಾಡಿದ್ರೆ ಆಯ್ತು ಬಿಡು ಅಂತ ಸುಮ್ಮನಿದ್ದೆ. ಮಲ್ಗುವಾಗ ರಾತ್ರಿ ಲೇಟ್ ಆಯ್ತು, ಬೆಳಗ್ಗೆ ಎದ್ದೇಳುವಾಗ 11 ಗಂಟೆ. ಬೆಳಗ್ಗೆ ಎದ್ದು ನೋಡ್ತೀನಿ 60 ಜನ ರೀಪೋಸ್ಟ್ ಮಾಡಿ 60 ಜನ ಸ್ಟೋರಿಗೆ ಹಾಕೊಂಡಿದ್ದಾರೆ. 60 ಜನ ಸ್ಟೋರಿಗೆ ಹಾಕೊಂಡಿದ್ದಾರೆ. ಆಮೇಲೆ ಫಾಲೋವರ್ಸ್ ಇದು ಅಷ್ಟೊಂದು ಇರ್ಲಿಲ್ಲ. ಸಡನ್ ಆಗಿ ನೋಡ್ತೀನಿ ಒಂದು 400 ಜನ ಒಂದೇ ಸಲ ಫಾಲೋ ಮಾಡ್ಬಿಡ್ತಾರೆ ಒಂದೇ ರಾತ್ರಿ. ಖುಷಿ ಆಗ್ಬಿಡ್ತು ನಂಗೆ. ಸೊ ಹಂಗಾಗಿ ಸಂಜು ನನ್ನ ಕೈ ಹಿಡ್ದ ಅಂತ, ಸಂಜು ಸ್ಯಾಮ್ಸನ್ ಕೈ ಹಿಡ್ದ ಅಂತ ಸ್ವಲ್ಪ ಹೋಗ್ತಾ ಇದೆ. ಮತ್ತೆ ಯಾಕೆಂದ್ರೆ ಈಗ ಆ ಸಂಜು ಸ್ಯಾಮ್ಸನ್ ಸ್ಟಾರ್ಟ್ ಮಾಡಿದ್ದು ಪಾಪ ಅವನ ಹಿಂದ್ಗಡೆ ಕೂರಿಸ್ಬಿಟ್ಟಿದ್ದು ಸುಮಾರು ದಿನ. ಸೊ ಆಲ್ ಆಫ್ ದಿ ಸಡನ್ ನಂತರ ನಾನು ಅದನ್ನ ಹಂಗೆ ಬರ್ದ್ಬಿಟ್ಟೆ ಹಂಗೆ. ಏನೇ ಹೇಳು ಸಂಜು ನಿನ್ನ ಬ್ಯಾಟಿಂಗ್ ನೋಡಿ, ವರ್ಲ್ಡ್ ಕಪ್ಪೇ ಗೆಲ್ಲುವ ಸಡಗರ, ಪ್ರೆಷರಲ್ಲಿದ್ದರೂ ಕೂಡ ಸಖತ್ ಬ್ಯಾಟಿಂಗ್ ನಿಂದು, ನಿನ್ನದು ಎಂಥದೋ ಅಬ್ಬರ, ಸೌತ್ ಇಂಡಿಯನ್ ಅಂತ ನಿನ್ನ ಬೆಂಚಲ್ಲಿ ಕೂರಿಸಿದ್ರು, ನೀ ಬ್ಯಾಟಿಂಗ್ ಮಾಡುವಾಗ ಅವ್ರು ಬಾಯ್ ಬಿಟ್ಕೊಂಡು ನೋಡ್ತಿದ್ರು, ಕಣ್ಣೆರಡು ಸಾಲಿಲ್ಲ ನಿನ್ನ ಬ್ಯಾಟಿಂಗು ನೋಡುವಾಗ. ಅದು ಸಂಜು ಸ್ಯಾಮ್ಸನ್ ಆಡ್ತಿರುವಾಗ ನನಗೆ
ರವಿಚಂದ್ರನ್ ಅವ್ರದ್ದು ಯಾರ ನೀನು ಸುಂದರ ಚೆಲುವೆ, ಅದರಲ್ಲಿ ಹೇಯ್ ಸಂಜು ಅದು ನೆನಪಾಗ್ಬಿಟ್ಟು ನಂಗೆ ಅಲ್ಲೇ ಪಟ್ಟನ್ನ ಅಲ್ಲೇ ಇದು ಮಾಡ್ಬಿಟ್ಟೆ. ಇದು ಸಾಂಗ್ ಇವತ್ತಿಗೆ ನನ್ನ ಅಕೌಂಟಲ್ಲಿ 1.2 ಎಲ್ಲ ಹೋಗಿದೆ. ತುಂಬಾ ಜನ ಹಾಕಿದ್ದಾರೆ, ಅವ್ರಿಗೆಲ್ಲ ಒಳ್ಳೆ. ಓಕೆ, ಯೂಶಲಿ ಏನಂದ್ರೆ ಈಗ ಒಂದು ಸಲ ವೈರಲ್ ಆಯ್ತು ಅಂದ್ರೆ ಟೈಮು ಚೆನ್ನಾಗಿದೆ. ಅದು ದ ಟೈಮಿಂಗ್ ನೀವು ಹಾಕಿರೋದು, ನೀವು ಮಾಡಿರೋದು, ಅಂದ್ರೆ ಈ ರವಿಚಂದ್ರನ್ ಅವರ ಹಾಡನ್ನ ಕನ್ವರ್ಟ್ ಮಾಡ್ಕೊಂಡಿರೋದು. ಸರ್ ಹಂಸಲೇಖ ಅಂದ್ರೆ ಹುಚ್ಚು ಸರ್. ಓಕೆ, ಹಂಸಲೇಖ ಅಂದ್ರೆ ಏನು ಅವ್ರಂದ್ರೆ ಅವ್ರ ಹಾಡುಗಳೇ. ಹಾಗಾಗಿ ಅವ್ರು ಸ್ವಲ್ಪ ಕ್ಯಾಚಿ ಹಾಡುಗಳು, ಯುವಕರಿಗೆ ಇಷ್ಟ ಆಗೋ ಥರ ಹಾಡಲ್ವಾ. ಸೊ ಅವ್ರಿಗೆ ಎಷ್ಟೇ ಏಜ್ ಆದ್ರೂ ಮುಂಚೆಯಿಂದನೂ ಅವ್ರು ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲಿರಿಕ್ಸ್ ಎಲ್ಲ. ಯಾವುದೇ ಮ್ಯೂಸಿಕ್ ಹಾಕಿದ್ರು ಅಷ್ಟೇನೆ ಅಲ್ವಾ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆಮೇಲೆ ಅದು ಮತ್ತೆ ಕೇಳಬೇಕು ಅನ್ನಿಸ್ತಾ ಇರೋದೇ ಹೊರತು ಸಾಕು ಮಾಡಪ್ಪ ಅನ್ನೋದಿಲ್ಲ. ಇವಾಗ ಇತ್ತೀಚೆಗೆ ಅದು ಟ್ರೆಂಡಿಂಗ್ ಆಗ್ತಾ ಇದೆ, ಎಲ್ಲ ಸಾಂಗ್ಗಳು, ಹಳೆ ಸಾಂಗ್ಗಳು. ಈ ಹೊಸ ಸಾಂಗ್ಗಳಿಗಿಂತ ಹಳೆ ಸಾಂಗ್ಗಳು ಕೆಲವೊಂದು ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಸೊ ಅದಾದ್ಮೇಲೆ ಯಾವ್ದ ಫಸ್ಟು ನೀವು ಪೋಸ್ಟ್ ಮಾಡೋದಲ್ಲ, ಇದೊಂದು ಸಂಜು ಸ್ಯಾಮ್ಸನ್ದು. ಅದಾದ್ಮೇಲೆ ಯಾವ್ದು ಮಾಡಿದ್ರಿ? ಸುಮಾರು ವಿಡಿಯೋ ಇದು ಅದಾದ್ಮೇಲೆ ಸಿನಿಮಾಗಳದ್ದು ಸುಮಾರು ಮಾಡಿದೀರಾ. ನನ್ನ ಹಾಡಿಗಿಂತ ಜನ ಕ್ಯಾಪ್ಷನ್ಗೆ ಸ್ವಲ್ಪ ಇದು ಮಾಡ್ತಿದ್ರು, ಫನ್ನಿ ಆಗಿರ್ತಿತ್ತಲ್ಲ, ಹಂಗಾಗಿ ಓಡ್ತಿತ್ತು. ಬರೀ ಹಾಡು ಹಾಕಿದ್ರೆ ಬರೀ 300-400 ವ್ಯೂಸ್ ಬರ್ತಿತ್ತು. ಕ್ಯಾಪ್ಷನ್ ಸ್ವಲ್ಪ ಫನ್ನಿಯಾಗಿ ಆಗ್ತಿದೆ. ಅದು ಲೈಕ್ ಈಗ ಇದಕ್ಕೆ ಏನ್ ಕ್ಯಾಪ್ಷನ್ ಕೊಟ್ರಿ ಇವಾಗ? ಯಾವ್ದಕ್ಕೆ? ಸಂಜು ಸ್ಯಾಮ್ಸನ್. ಅದು ಹಂಸಲೇಖ ಸಂಜು ಸ್ಯಾಮ್ಸನ್ದು ಫ್ಯಾನ್ ಆಗಿದ್ದಿದ್ರೆ. ಮತ್ತೆ ಮೊನ್ನೆ ಸೌತ್ ಆಫ್ರಿಕಾ ಸೋಲ್ತಲ್ಲ, ಅವಾಗ ನಾನು ಏನ್ ಹಾಕಿದ್ದೆ ಅಂದ್ರೆ, ಅವಳು ICC ಟ್ರೋಫಿ, ನಾನು ಸೌತ್ ಆಫ್ರಿಕಾ ಟೀಮ್ ಇದ್ದಂಗೆ ಅಂತ. ಸೌತ್ ಆಫ್ರಿಕಾ ಇಲ್ಲಿವರೆಗೂ ಟ್ರೋಫಿನೇ ಗೆದ್ದಿಲ್ಲಲ್ಲ, ಹಂಗೆ ಆತರ ಹಾಕಿದೆ. ಅದಕ್ಕೆ ಲೈಕ್ ಇದು ನೆನಪಿನಲ್ಲೇ ನೀನೀಗ ಎಂದಿಗಿಂತ ಸನಿಹ ಅಳಿಸಲಾರೆ ನಾನೆಂದು ಮನದ ಗೋಡೆ ಬರಹ, ಇದನ್ನ ಹಾಡಿದೆ. ಅದು ಭಯಂಕರ ಕನೆಕ್ಟ್ ಆಗ್ಬಿಡ್ತು ತುಂಬಾ ಜನರಿಗೆ, ಅದು ಎತ್ಕೊಂಡ್ಬಿಡ್ತದು. ಸೊ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ? ಹೌದೌದು, ತುಂಬಾ ಇಂಪಾರ್ಟೆಂಟ್. ಮನುಷ್ಯನ ಜೀವನದಲ್ಲೂ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಹೌದೌದು, ಕೆಲವೊಂದು ಕಂಟೆಂಟ್ ತುಂಬಾ ಟೈಮಿಂಗ್ ಇಂಪಾರ್ಟೆಂಟ್. ಹೌದು. ಅದೇ ನಿಮ್ ಬರೀ ಟ್ಯಾಲೆಂಟ್ ಇದ್ರೆ ವರ್ಕ್ ಆಗಲ್ಲ ಸರ್. ಇಲ್ಲಿ ಸುಮ್ನೆ ಟ್ಯಾಲೆಂಟ್ ಅನ್ನೋದು ಸುಮ್ನೆ, ಈಗ ನನ್ಗೆಲ್ಲ ಗೊತ್ತು ಅಂತ ಸುಮ್ನೆ ಕುಂತ್ಕೊಂಡಿದ್ದು ವರ್ಕ್ ಆಗದೇ ಇಲ್ಲ. ಕನ್ಸಿಸ್ಟೆನ್ಸಿ ಹೊರಗಡೆ ಬರಬೇಕು. ನನಗೆ ತುಂಬಾ ಲೇಟ್ ಆಗಿ ಅರ್ಥ ಆಯ್ತಿದ್ದು. ನೀವು ಆ ಟೈಮ್ನಲ್ಲಿ ಬಂದರು, ಇಲ್ಲಿ ತನಕ ಬಂದಿಲ್ಲ ಹೊರಗಡೆ. ಹೌದು ಸರ್, ಬೇಜಾರಿತ್ತು. ಬಟ್ ಇನ್ನ ಆತರ ಮಾಡಬಾರ್ದು ಅಂತ, ಇನ್ನ ಕಂಟಿನ್ಯೂಸ್ ಆಗಿ. ಯಾಕೆಂತಂದ್ರೆ ನೀವು ಒಂದು ಕನಸು ಹೊತ್ಕೊಂಡು ಬಂದಿರ್ತೀರಾ. ಈಗ ಸುಮ್ನೆ ಊರ್ ಬಿಟ್ಬಿಡಲ್ಲ ಯಾರನ್ನು. ಹೌದು ಸರ್, ನಾನೇನೋ ಮಾಡ್ಬೇಕು, ಏನೋ ಸಾಧಿಸ್ಬೇಕು ಅಂತಾನೆ ಬಂದಿರ್ತೀವಿ. ಇಲ್ಲ ಅಟ್ಲೀಸ್ಟ್ ಏನು ಗೊತ್ತಿಲ್ಲ ಅಂದ್ರೆ ಕೆಲಸನಾದ್ರೂ ಕಲ್ತ್ಕೊಂಡು ಹೋಗಿರ್ತೀವಿ. ಇಲ್ಲ ಆಗಲ್ಲಪ್ಪ ನಮ್ಗೆ, ಅಟ್ಲೀಸ್ಟ್ ಒಂದು ಕೆಲಸ ಕಲ್ತಿರ್ತೀವಿ, ಏನೋ ಮಾಡಿರ್ತೀವಿ, ತೃಪ್ತಿ ಆಗಿದೆ ನನಗೆ ಅಟ್ಲೀಸ್ಟ್ ಅಂದ್ಬಿಟ್ಟು. ಸೊ ನೀವು ನಿಲ್ಸಕ್ಕೆ ಹೋಗ್ಬಿಡಿ. ಯಾಕೆಂತಂದ್ರೆ ನಿಮ್ಮ ಫೀಲ್ಡು ಡೇ ಬೈ ಚೇಂಜಸ್ ನೋಡ್ತಾ ಇರುತ್ತೆ. ಓಕೆ, ನೀವು ಯಾವ್ದು ಇಂಟ್ರೆಸ್ಟಿಂಗ್ ಇರೋ ಫೀಲ್ಡಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಅವಾಗವಾಗ. ನಿಮ್ಮ ಥರ ಟ್ಯಾಲೆಂಟ್ಗಳೆಲ್ಲ ಬೇಕಾಗ್ತಾರೆ. ಥ್ಯಾಂಕ್ ಯು ಸರ್. ಓಕೆ, ಸೊ ಯಾವ್ದನ್ನ ನಿಲ್ಸೋಕೆ ಹೋಗ್ಬೇಡಿ. ಖಂಡಿತ ಸರ್, ಖಂಡಿತ. ವಾಟ್ ಇಸ್ ಯುವರ್ ಪ್ಲಾನ್ ನೆಕ್ಸ್ಟ್? ಈಗ ನಿಮ್ಮ ಪ್ಲಾನು ಏನಿದೆ ಮುಂದಕ್ಕೆ? ಏನ್ ಮಾಡ್ಬೇಕಂತ ಇದ್ದೀರಾ ಸರ್? ಮುಂದೆ ನಾನು ಇಂಡಿಪೆಂಡೆಂಟ್ ಆಗಿ ಸಾಂಗ್ಸ್ಗಳನ್ನ ಮಾಡ್ಬೇಕು ಸರ್. ಇಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಮಾಡಬೇಕು, ಒಳ್ಳೆ ಸ್ಪಾನ್ಸರ್ಸ್ ಎಲ್ಲ ಸಿಕ್ಕಿದ್ರೆ ಕ್ರೇಜಿ ಸಾಂಗ್ಸ್ ಮಾಡಬೇಕು. ಮತ್ತೆ ಸಾಂಗ್ ಬಂದ್ರೆ ಬರೀ ಸಾಂಗ್ ಅಂತಲ್ಲ, ಏನಾದರೂ ರೆವಲ್ಯೂಷನ್ ತರಬೇಕಂತ, ಅಂದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಕನೆಕ್ಟ್ ಆಗ್ಬೇಕಂತ. ನಮ್ಮ ಕಡೆ ಎಲ್ಲ ಸ್ವಲ್ಪ ಈ ಬೇರೆ ಬೇರೆ ಥರದ ಡಿಸ್ಕ್ರಿಮಿನೇಷನ್ಗಳು ಜಾಸ್ತಿ, ಅದ್ರ ಬಗ್ಗೆ ಎಲ್ಲ ಸಾಂಗ್ ಬರಿಬೇಕಂತ ನನಗೆ ತುಂಬ. ಲೈಕ್ ಹೇಳಿದ್ನಲ್ಲ ರೇಪ್ ಬಗ್ಗೆ, ಆ ಥರನೇ. ಮತ್ತೆ ಫುಲ್ ಗ್ರೌಂಡೆಡ್ ಆಗಿ ಬರಿಬೇಕಂತ, ಸ್ವಲ್ಪ ರಾ ಇರಬೇಕು. ಮತ್ತೆ ಪ್ರತಿಯೊಂದು ಸಮಸ್ಯೆಗಳನ್ನ ಎತ್ತಿಡಬೇಕು ಅಂತ ಸಾಂಗ್ಗಳಲ್ಲಿ. ನನಗೆ ರ್ಯಾಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಏನಂದರೆ ಯಾವುದಕ್ಕೆ ಜನರಿಗೆ ಇಲ್ಲಿಗೆ ಅಷ್ಟು ಜನ ಗೊತ್ತಿಲ್ಲಲ್ಲ, ಜನರಿಗೆ ಕನೆಕ್ಟ್ ಆಗಲ್ಲ. ಮತ್ತು ನನಗೆ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇಲ್ಲ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ರೆ ಅದೊಂಥರ ಬೇರೆ ಜನ ಹಂಗೆ ಅಂತ ಇದು ಮಾಡ್ತಾರಂತ, ಅದು ರೀಚ್ ಆಗಲ್ಲ. ಈಗ ಪ್ಲಾಟ್ಫಾರ್ಮ್ ಇದೆ, ನೀವೇನು ಯೋಚನೆ ಮಾಡೋಗಿಲ್ಲ. ಹೌದು, ಅದು ಇನ್ಸ್ಟಾಗ್ರಾಮ್ ಬಂದ್ಮೇಲಂತೂ ಹೌದೌದು ಇಸ್ ಯೂಸ್. ಹೌದು, ಈಗ ನಿಮ್ದೇನೆ ಹೇಳ್ಬೇಕಂತ ಅಂದ್ರೆ, ಈಗ ನಿಮ್ಮ ಸಾಂಗೇನೆ ನೀವು ಯಾವುದೋ ಒಂದು ತಾಟ್ ಇಟ್ಕೊಂಡು ಮಾಡಿದ್ರೆ ಎಷ್ಟು ಜನ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಬೆಳಿಗ್ಗೆ ನೋಡೋದು 400 ಜನ ಸಬ್ಸ್ಕ್ರೈಬರ್, 60 ಜನ ಶೇರ್ ಮಾಡಿದ್ರು. ನೀವು 10 ಗಂಟೆಗೆ ಎದ್ರು ಅಷ್ಟೇ ಖುಷಿ ಆಗ್ತಿತ್ತು. ಬೆಳಗ್ಗೆ ಇನ್ನು ಬೇಗ ಎದ್ದಿದ್ರು ಅಷ್ಟು, ಇದಕ್ಕಿಂತ ಜಾಸ್ತಿ ಖುಷಿ ಆಗ್ತಿತ್ತು. ಸೊ ಆ ಥರ ಚೇಂಜ್ ಆಗ್ತಾನೆ ಇರುತ್ತೆ. ಡೋಂಟ್ ಸ್ಟಾಪ್ ಎನಿಥಿಂಗ್. ಇಲ್ಲ ಸರ್, ನೀವು ಏನು ಮಾಡ್ತಾ ಇರ್ತೀರ ಅದು ಮಾಡ್ಕೊಂಡು ಹೋಗ್ತಾ ಇರಿ. ಟೈಮ್ ಬಂದಾಗ ಎಲ್ಲ ಆಗುತ್ತೆ. ಸೊ ಇನ್ನು ಯಾವ್ಯಾವ ಹಾಡು ಆಡ್ಬೋದು ನೀವು? ಮೋಸ್ಟ್ ಆಫ್ ದ ಸಾಂಗ್ಸ್ ವಿಲ್ ಬಿ ಹಂಸಲೇಖ ಅವ್ರದ್ದು ಸಾಂಗ್ಗಳು. ಆ್ಯಂಡ್
ಆ ಸಿಚುವೇಶನ್ಗೆ ತಕ್ಕ ಹಾಗೆ ಅದನ್ನ ಅಲ್ಲೇ ಈಗ ನಾವು ಯಾವ್ದಾದ್ರು ಒಂದು ಸಿಚುವೇಶನ್ ಕೊಟ್ರೆ ನೀವು ಯಾವ್ದನ್ನ ಕನ್ವರ್ಟ್ ಮಾಡ್ಕೊಂಡು ಹಾಡ್ಬೋದು. Like ಈಗ ಲೈಕ್ ಎಕ್ಸಾಂಪಲ್ ಇವಾಗ ಇದನ್ನ ಮೊಬೈಲ್ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ 16 ಇಯರ್ ಮಕ್ಳುಗಳ ತನಕ. 16 ಇಯರ್ ಆದ್ಮೇಲೆ ಮೊಬೈಲ್ಗಳು ಕೊಡಬೇಕು, ಸ್ಕೂಲ್ ಮಕ್ಳುಗಳಿಗೆ ಮೊಬೈಲ್ಗಳು ಕೊಡಬಾರ್ದು ಅಂತ ಒಂದು ಆರ್ಡರ್ ಮಾಡಿದ್ದಾರೆ ಗೌರ್ಮೆಂಟ್. ಸೊ ಇವಾಗ ನೀವು ಯೋಚನೆ ಮಾಡಿ, ಎಲ್ಲಾ ಮಕ್ಳುಗಳಿಗೂ ಅದು 1 ವರ್ಷ ಇರೋ ಮಗುಗೂ ಕೂಡ ಮೊಬೈಲ್ ಕೊಟ್ಬಿಟ್ಟೆ ಊಟ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಯಾವ ದೊಡ್ಡ ಮನೆ ಚಿಕ್ಕ ಆ ಥರ ಏನಿಲ್ಲ. ಈಗ ಅದೊಂಥರ ಮಕ್ಳಿಗೆ ಆಟ ಸಾಮಾನು ಕೊಡೋ ಥರ ಅದು ಕೊಟ್ಬಿಟ್ಟೆ ಎಲ್ಲ ಮಾಡಿಸೋದು ಮಕ್ಳುಗಳಿಗೆ, ಮಾತು ಕೇಳಿಲ್ಲ ಅಂದ್ರು. ಸೊ ಈ ಸಿಚುವೇಶನ್ ಬಗ್ಗೆ ಸೊ ನೀವು ಏನ್ ಬೇಕಂದ್ರೆ ಹಾಡು ನಿಮ್ಗೆ ಯಾವ್ದು ಇಷ್ಟ, ಆಮೇಲೆ ಇವ್ರ ಬಗ್ಗೆನೂ ಆಡ್ಬೋದು. ಕುವೆಂಪುದ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ಆಮೇಲೆ ತೇಜಸ್ವಿ ಅವ್ರದ್ದು ಓಕೆ, ಯು ಕ್ಯಾನ್ ಗೋ ಎಟ್ ಎನಿಥಿಂಗ್. ಖಂಡಿತ ನಮ್ದು ಇಷ್ಟೇ ಎಲ್ಲ ಸೀಮಿತ ಅಲ್ಲ, ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರಿ ನಾವು ಅಷ್ಟು. ಖಂಡಿತ ಸರ್, ಖಂಡಿತ. ಓಕೆ, ತೇಜಸ್ವಿ ಬಗ್ಗೆ ಸ್ವಲ್ಪ ಬೇಕಿದ್ರೆ ಮಾತಾಡ್ಬೋದು. ಮಾತಾಡಿ ಪ್ಲೀಸ್. ನಿಮ್ಗೆ ಕುವೆಂಪು ಮತ್ತೆ ತೇಜಸ್ವಿ ಅವ್ರು ಯಾಕೆ ಇಷ್ಟ ಹೇಳ್ಬೋದಾ? ಖಂಡಿತ. ಯಾಕಂದ್ರೆ ಕುವೆಂಪು ಅವ್ರದ್ದು ಥಾಟ್ಸ್ ಮತ್ತೆ ಅವ್ರದ್ದು ಇದೆಲ್ಲ ಓದಿ, ಮಲೆಗಳಲ್ಲಿ ಮದುಮಗಳೆಲ್ಲ ಓದಿ ಫುಲ್ಲು ನಾವು ಭಯಂಕರ ಇನ್ಸ್ಪೈರ್ಡ್ ಆಗ್ಬೇಕು. ಬಟ್ ಏನೋ ವಿಷಯ ಅಂದ್ರೆ ಅದು ನಮ್ ಕಡೆ ಅಲ್ವಾ, ಮಲ್ನಾಡ್ದು ವಿಷಯ ಸ್ಟೋರಿ ಅಲ್ವಾ, ತುಂಬಾ ಕನೆಕ್ಟ್ ಆಗ್ಬಿಡುತ್ತೆ. ಮತ್ತೆ ಅಲ್ಲಿ ಆಗ್ತಿರುವಂತ ಏನು ಅನ್ಯಾಯ ಅದು, ಮತ್ತೆ ಆ ಸ್ಟೋರಿ ಬಿಲ್ಡ್ ಆಗಿರೋದು ಸರ್ ಗೇಮ್ ಆಫ್ ಥ್ರೋನ್ಸ್ಗಿಂತ ಚೆನ್ನಾಗಿದೆ ಸರ್, ಆ ಲೆವೆಲ್ಗೆ ಹೇಳ್ಬೋದು, ಅಷ್ಟು ಇದಾಗಿದೆ. ಮತ್ತೆ ತೇಜಸ್ವಿ ಹೇಗೆ ಅಂದ್ರೆ ತೇಜಸ್ವಿ ತುಂಬಾ ಕನೆಕ್ಟ್ ಆಗ್ಬಿಡ್ತಾರೆ. ತೇಜಸ್ವಿ ನಮ್ಮ ಕುವೆಂಪು ಅವ್ರದ್ದು ಬೇರೆ ತರ ಆದ್ರೆ ತೇಜಸ್ವಿ ಅವ್ರದ್ದು ನಮ್ಮ ಯೂತ್ಸ್ಗೆ ಜಾಸ್ತಿ ಕನೆಕ್ಟ್ ಆಗೋ ಥರ ಆಯ್ತಾ. ಅವ್ರದ್ದು ಬುಕ್ಸ್ ಎಲ್ಲ ಆಗಲಿ ಅಂದ್ರೆ ಬೇರೆಯವರೆಲ್ಲ ತುಂಬ ಡೀಪ್ ಆಗೆಲ್ಲ ಇದು ಮಾಡ್ತಾರೆ, ಆ ಥರ ಅಲ್ಲ. ತೇಜಸ್ವಿ ಅವ್ರದ್ದು ನೀವು ಕಷ್ಟನೇ ಪಡ್ಬೇಕಂತೇನಿಲ್ಲ, ಓದೋಕ್ಕೆ ತುಂಬ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ತುಂಬ ಚೇಂಜಸ್ ತಂದರು ನನಗೆ. ಯಾವಾಗಲೂ ಈ ಕಾಡು, ಇದು ನದಿ, ಮೀನು ಹಿಡಿಯೋದು ಇವೆಲ್ಲ ಭಯಂಕರ ಕ್ರೇಜ್ ಇತ್ತು. ಬಟ್ ತೇಜಸ್ವಿ ಅವ್ರನ್ನ ಜಾಸ್ತಿ ಇದು ಮಾಡಿದ್ಮೇಲೆ ಸೀದಾ ಅಲ್ಲೇ ಇದ್ಬೇಡ ಅಂತ. ಬಟ್ ಪರಿಸ್ಥಿತಿ ಹಂಗಿಲ್ವಲ್ಲ, ಹಾಗಾಗಿ ಹಿಂಗಿದೆ. ತೇಜಸ್ವಿ ಅವ್ರದ್ದು ಯಾವ್ದಾದ್ರು ಒಂದು ಏನಾದ್ರು ಹೇಳ್ಬೇಕಂತ ಅಂದ್ರೆ ತೇಜಸ್ವಿ ಅವ್ರದ್ದು ಹೇಳ್ಬೇಕಂದ್ರೆ ಇದರಲ್ಲಿ ಪಾಕಕ್ರಾಂತಿಲಿ ಅವ್ರದ್ದು ವೈಫ್ ಹೋಗಿರ್ತಾರಲ್ಲ ಊರಿಗೆ, ಆ ಟೈಮಲ್ಲಿ ಅವರು ಹೇಳ್ತಾರಲ್ಲ ಇದೇನು ಮಹಾವಿದ್ಯೆನ ಅಡುಗೆ ಮಾಡ್ಕೊಳ್ಳೋದು ಹಂಗೆ ಹಿಂಗೆ ಅಂತ. ಬಟ್ ಅವ್ರದ್ದು ಇಂಪಾರ್ಟೆನ್ಸ್ ಎಷ್ಟು ಮುಖ್ಯ ಆಗುತ್ತೆ, ನಾವು ಹಂಗೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ತೋರಿಸಿದಾರಲ್ಲ. ನನಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ, ಬಟ್ ಹಾಗೆ. ಮತ್ತು ಇನ್ನೊಂದು ಅವ್ರದ್ದು ಥಾಟ್ಸ್, ಲೈಕ್ ಕೊಂದು ಉಳಿಸ್ಕೊಳ್ಬೇಕಾದ ಧರ್ಮ ಯಾವುದಾದ್ರೂ ಇದೆ, ಆ ಥರದ ಥಾಟ್ಸ್ ಎಲ್ಲ ಇದೆಯಲ್ಲ, ಅವೆಲ್ಲ ಸ್ವಲ್ಪ ಜಾಸ್ತಿ ನಮಗೆ ಇನ್ಸ್ಪೈರಿಂಗ್ ಇದೆ. ಸೊ ಯು ಆರ್ ಅಡಿಕ್ಟ್ ಟು ದಟ್. ಹೌದೌದು, ನನಗೆ ತುಂಬ ಇದು ಯೂಟ್ಯೂಬ್ ಎಲ್ಲ ಇದೆ ಅವ್ರದ್ದು, ಅನಿಕೇತನ ಅಂತ. ಅಲ್ಲಿ ಇದೆಲ್ಲ ಹೇಳ್ತಿರ್ತಾರೆ, ಈಗ ಓದಕ್ ಪುರ್ಸತ್ ಇಲ್ದಿರೋರಿಗೆ ಕೇಳಿಸ್ಕೊಳ್ತಾರ. ಸೊ ಅಲ್ಲಿಂದ ನಮ್ಗೆ ಇವರಿಂದ ಸ್ವಲ್ಪ ಇನ್ಸ್ಪಿರೇಷನ್ ಸಿಕ್ಕಿದೆ, ಇವರಿಂದ ಸ್ವಲ್ಪ ಜಾಸ್ತಿ ತಿಳ್ಕೊಳ್ತಾರ ಆಗಿದೆ ತೇಜಸ್ವಿ ಬಗ್ಗೆ. ನಿಮ್ಗೆ ತೇಜಸ್ವಿ ಅವ್ರದ್ದು ಯಾವ್ದಾದ್ರು ತಗೊಂಡೊಂದು ಹಾಡ್ ಮಾಡ್ಬೇಕು, ರ್ಯಾಪ್ ಸಾಂಗ್ ಮಾಡ್ಬೇಕು ಅಂತ ಅನ್ಸಿದ್ವಿ? ನಾನು ರತ್ನನ್ ಪ್ರಪಂಚ ಅಂತ ಒಂದು ಮಾಡಿದ್ದೀನಿ. ಅದನ್ನ ಹಾಡ್ಬೋದಾ? ಲೈಕ್ ಅದು ರತ್ನನ್ ಪದಗಳೆಲ್ಲ ಗೊತ್ತಲ್ಲ ನಿಮ್ಗೆ. ಅದರಲ್ಲಿ ಹೇಳ್ಕೊಳ್ಳಕ್ಕೊಂದೂರು, ತಲ್ಮ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡ್ದೊಳ್ ಪುಟ್ ನಂಜಿ, ನಗ್ನಗ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಲೈಕ್ ಇದಕ್ಕೆ ನಾನು ರ್ಯಾಪ್ ಆ್ಯಡ್ ಮಾಡಿದೆ. ಲೈಕ್ ನಂಗೆ ಯಾರು ಫ್ರೆಂಡ್ಸ್ ಇಲ್ಲ, ನಂಗೆ ನಾನೊಬ್ಬನೇ, ಬಿರಿಯಾನಿ ಬೇಕಿಲ್ಲ ತಿಂತೀನಿ ಉಪ್ಪಿಟ್ನೆ, ನಾಲ್ಗೆ ಸಿಳ್ಸಿ ನರ್ಕ ಕಳಿಸಿದ್ರು ನಾನು ರ್ಯಾಪ್ ಮಾಡೋದು ಕನ್ನಡದಲ್ಲಿನೇ. ಪ್ಲೇ ಲಿಸ್ಟ್ ಫುಲ್ ರಪ್ ನನ್ನ ಪದ, ಬಾಯ್ ಬಿಟ್ರೆ ರ್ಯಾಪ್ ನನ್ನ ಪದ, ಮ್ಯೂಸಿಕ್ ಬಿಟ್ರೆ ಬೇರೆ ದಾರಿನೇ ಗೊತ್ತಿಲ್ಲ, ನಾ ಮ್ಯೂಸಿಕ್ ಬಿಟ್ರು ಮ್ಯೂಸಿಕ್ ನನ್ ಬಿಟ್ಟಿಲ್ಲ, ಕಾಸಿಲ್ಲ ಅಂದ್ರೂ ಮಾಸಿಲ್ಲ ಬೈ ನಂದು, ಬೆಳ್ದೆ ಒಣ್ಮಿನ್ ಜೊತೆ ಉಪ್ಕಂಜಿ ತಿಂದು ನಾ ಬೆಳ್ದಿದ್ ಮಲ್ನಾಡಲ್ಲಿ, ತೇಜಸ್ವಿ ಕಾಡಲ್ಲಿ, ಸ್ವರ್ಗನೇ ಕಂಡಿದ್ದೀನಿ ಕಾಡಂದಿ ಬಾಡಲ್ಲಿ, ಪುಣ್ಯ ಮಾಡಿರ್ಬೇಕು ಹುಟ್ಟಕ್ ಮಲ್ನಾಡಲ್ಲಿ, ಬೈನೇಮರ್ ಶೇಂದಿಲಿ ಶರ್ಮಿಳಾ ಬೀಳಿಲಿ, ಕಾಫಿ ತೊಟ್ಟಲ್ಲಿ ಕೆಲಸ ಮಾಡೋರ ಮಧ್ಯದಲ್ಲಿ, ಜೀವನದ ಪಾಠ ಕಲ್ತಿದ್ದೀನಿ ಅವ್ರು ಕಟ್ಟೋ ಹಾಡಲ್ಲಿ, ಹಂಚ್ತೀನೋ ಕೈ ಜಾಸ್ತಿ ಬರ್ತಾನೆ ಚಿಕ್ತಿಲಿ, ಯಾವಾಗಲೂ ಸ್ವಾಭಿಮಾನದ ಕಳೆ ಮುಕ್ತಲ್ಲಿ ಪಕ್ಕದಲ್ಲಿ, ಪುಟ್ನಂಜಿ ಆಳ್ ಮಾಡೋ ಉಪ್ಕಂಜಿ, ಇಷ್ಟಿದ್ರೆ ಸಾಕು ನಂಗೆ ಬೇರೆಯವ್ರ ಮಕ್ಕಂಜಿ ಬದುಕಲ್ಲ ನಾನು, ನಂಗಿಲ್ಲ ನನ್ ಬಿಟ್ಟು ಪೋಳಿ ಮಕ್ಕಳು ಚಿಂತೆ, ಈ ಪಂಕಾಣ ನಿಕ್ಕಾಣ ಗೆನ್ಪುಜಿ ಯಾನಿನ ಸುರುಕೆ ಪಂತೆ ಬ್ರೋ. ಲೈಕ್ ಅದು ತುಳುವುದು ಲಾಸ್ಟಿಗೆ ಸ್ವಲ್ಪ ಒಂದು ಸ್ಮಾರ್ಟ್ ಟಚ್ ಕೊಟ್ಬಿಟ್ಟಿದ್ರ. ನಮ್ದೊಂದು ಸ್ವಲ್ಪ ತುಳು ಕೂಡ ಇರಲಿ ಅಂತ ಲೈಟ್ ಆಗಿ ಅವರು ಬೇಕೋ ಬರ್ದಲ್ಲ. ಹೌದೌದು, ಅಂದ್ರೆ ನಂದು ಮದರ್ ಟಂಗ್. ಈ ಗೀತಾಂಜಲಿ ಸಾಂಗ್ ಒಂದು ಮಾಡಿದಿರ ನಿಮ್ಮ? ಹೌದೌದು. ಸೊ ಅದ್ ಏನಕ್ಕೆ ಮಾಡಿದ್ದು, ಯಾವ ಕಾರಣಕ್ಕೆ ಮಾಡಿದ್ದು, ಏನ್ ಸಿಚುವೇಶನ್ ಇತ್ತು ಆ ಟೈಮ್? ಅದು ಇನ್ನೇನು ಇದು ಇದ್ರ ಮೇಲೆ ಗೆದ್ರಲ್ಲ ಇಂಗ್ಲೆಂಡ್ ಮೇಲೆ, ಆ ಟೈಮಲ್ಲಿ ನೆಕ್ಸ್ಟ್ ನ್ಯೂಜಿಲೆಂಡ್ ಮೇಲೆ ಗೆಲ್ಲಿ ಅಂತ ಒಂದು ಆ ಜೋಶಲ್ಲಿ ಮಾಡಿದ್ದು.
ಅದಕ್ಕೆ ಸುಮ್ಮನೆ ಸ್ವಲ್ಪ ಸ್ಟಾರ್ಟಿಂಗ್ ಕೈಲಾಸ ಇದೆಯಲ್ಲ ಅದನ್ನ ಕೈ ಸಾಲ ಮಾಡಿದೆ. ಕೈಲಾಸ ಕೈಯಲ್ಲಿ ಸಮಥಿಂಗ್ ಇದೆಯಲ್ಲ ಅದನ್ನ ಹೌದು. ಕೈ ಸಾಲ ಕೈಯಲ್ಲಿ ವರ್ಲ್ಡ್ ಕಪ್ ಟೈಮಲ್ಲಿ ಬೆಟ್ಟಿಂಗ್ ಆಡಿನ ಲೈಕ್ ಈ ಥರ ಅದನ್ನ ಆಡ್ಬೋದಾ? ಹಾಡ್ಬೋದು. ಕೈ ಸಾಲ ಕೈಯಲ್ಲಿ ವರ್ಲ್ಡ್ ಕಪ್ ಟೈಮಲ್ಲಿ ಬೆಟ್ಟಿಂಗ್ ಆಡಿನ ಅದೇನೇ ಇರಲಿ ನ್ಯೂಜಿಲ್ಯಾಂಡ್ ಸೋಲಲಿ ಅಂತ ಬೇಡ್ಕೋತೀನಿ ಡೈಲಿನಾ. ಈ 2016 ನೋಟ್ ಬ್ಯಾನ್ ಆಯ್ತು, ಸುಮಾರು ಹಾಡುಗಳು ಬಂದು. ಹೌದೌದು. ಅಂದ್ರೆ ಬೇರೆ ಬೇರೆ ತರ ಅವ್ರವ್ರಿಗೆ ಅವ್ರ ಹ್ಯಾಂಗಲ್ ಅಲ್ಲಿ ಯಾವ್ಯಾವ ತರ ನೋಡ್ತಾರೆ, ಅವ್ರವ್ರ ಪರಿಸ್ಥಿತಿ ಹೇಗಾಯ್ತು. ಅದಾದ್ಮೇಲೆ ಅವಾಗ ಏನಾದ್ರು ನೀವು ಸಾಂಗ್ ಮಾಡಿದುಂಟಾ? ಹೌದು, ಅಂದರೆ ಈ ಥರದ್ದೆಲ್ಲ ಮಾಡುತ್ತೆ, ಆದರೆ ಈ ರೇಪಿಸ್ಟ್ಗಳಿಗೆ ಏನು ಕ್ರಮ ತಗೊಳ್ಳೋದಿಲ್ಲಲ್ಲ ಅಂತ ನಾನು ಹಂಗೆ ಮಾಡಿದೆ. ಲೈಕ್ ಸರ್ಕಾರ ಮಧ್ಯರಾತ್ರಿ ಮಾಡೋ ತಪ್ಪ ನೋಟ್ ಬ್ಯಾನು, ರೇಪಿಸ್ಟ್ಗಳಿಗೆ ತಗೊಳ್ಳೋದಿಲ್ಲ ಒಳ್ಳೆ ಕಾನೂನು, ಲೈಕ್ ಈ ಥರ ಭಗವದ್ಗೀತೆ ಬೈಬಲ್ ಕುರಾನನ್ನ ಕೋರ್ಟಲ್ಲಿ ಇಡ್ತಾರೆ, ತಪ್ಪು ಮಾಡಿದವರ ಬೆನ್ನ ಸವರಿ ಬಿಟ್ಟು ಬಿಡ್ತಾರೆ, ಲೈಕ್ ಈ ಥರ ಬರ್ದಿದೆ. ಸೇಸ್ ಅಂತ ಸಾಂಗ್ ಹೇಳಿದ್ನಲ್ಲ ರೇಪ್ ಬಗ್ಗೆ, ಅದರಲ್ಲಿ ಗೌರ್ಮೆಂಟ್ನ ಸ್ವಲ್ಪ ಕ್ರಿಟಿಸೈಸ್ ಮಾಡಿ ಕ್ರಿಟಿಸೈಸ್ ಏನಾಗಿದೆ ಜನಗಳಿಗೆ ನೀವು ನೋಡಿ ಆ ತರ ಕ್ರಿಟಿಸೈಸ್ ಮಾಡ್ತಾ ಇದೀವಿ ಅಂತ ಅವ್ರು ಅನ್ಕೊಂತಾರೆ ಅಷ್ಟೇನೆ. ನಿಮ್ಗೆ ಏನ್ ಅನ್ಸುತ್ತೆ, ಒಬ್ಬ ಮನುಷ್ಯನಿಗೆ ಒಬ್ಬ ವೋಟ್ ಹಾಕ್ತನ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿದಿರಾ. ಹೌದೌದು. ಈ ಕ್ರಿಟಿಸೈಸ್ ಮಾಡೇ ಮಾಡ್ತಾರೆ. ನಾವು ತಲೆ ಕೆಡ್ಸ್ಕೊಂಡ್ ಕುಂತ್ಕೊಳಕಲ್ಲ ಎಲ್ಲದಕ್ಕೂ. ಕೆಲವೊಂದಕ್ಕೆ ಮಾತ್ರ ಕೊಡ್ಬೇಕು, ಎಷ್ಟು ಮಟ್ಟಿಗೆ ಕೊಡ್ಬೇಕು, ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಈಗ ಎಲ್ಲಾರ್ಗು ನಾವು ಇರಕ್ಕಾಗತ್ತಾ? ಇಲ್ಲ ಸರ್, ಇಲ್ಲ. ನೀವು 100ರಲ್ಲಿ ಒಬ್ಬನ ಒಳ್ಳೆನಾಗಿರ್ಬೋದು, ಹೌದು. 99 ಜನನು ಒಳ್ಳೆನೋ ಒಂದಿರ್ತಾರೆ, ಬಟ್ ಲಾಸ್ಟ್ ಉಳ್ಕೊಂಡ ಒಬ್ಬನೇ ಅವನಾರು ಹೇಳೋದು ಒಳ್ಳೆನು ಅಂತ. ಇನ್ನು ಉಳ್ದಾರೆಲ್ಲ ಹಿಂದೆ ಮಾತಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಮಾತಾಡೋನು ಯಾವಾಗಲೂ ಮಾತಾಡ್ಕೊಂಡೇ ಇರ್ತಾನೆ ಲೈಫ್ ಟೈಮು. ಕೆಲಸ ಮಾಡೋರು ನಮ್ಗೆ ಏನು ಅನ್ಸುತ್ತೆ ನಾವು ಹೇಳ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು. ನೀವು ಮಾಡ್ತಾ ಇರೋದು ಅವೇರ್ನೆಸ್ ಮೂಡ್ಸ್ಲಿಕ್ಕೋಸ್ಕರ ಮಾಡ್ತಾ ಇರೋದು, ನೀವು ಯಾರಿಗೂ ಕ್ರಿಟಿಸೈಸ್ ಮಾಡಕ್ ಹೋಗ್ತಾ ಇಲ್ಲ. ದ ಸಿಚುವೇಶನ್ ಏನು ಅವಾಗ ಇರುತ್ತೆ ಆ ಸಿಚುವೇಶನ್ ಮಾಡ್ತಾ ಇದ್ರಿ. ಈಗ ಸಂಜು ಸ್ಯಾಮ್ಸನ್ ನೀವೇನು ಇದು ಮಾಡ್ಬೇಕಂತ ಮಾಡಿದ್ರ ಹೇಳೋದು ಸೊ ಆ ಥರ ಥಾಟ್ ಇಲ್ವಲ್ಲ ನಿಮ್ಗೆ. ಸೊ ಆ ಥಾಟ್ ಇಲ್ದಿದ್ದಾಗ ಆ ಥರ ಈ ಲೆಫ್ಟಿಸ್ಟು ರೈಟಿಸ್ಟ್ಗಳು ಸೆಂಟ್ರಿಸ್ಟ್ಗಳು ಇವರೆಲ್ಲ ಬಂದು ಹೋಗ್ತಾ ಇರ್ತಾರೆ. ಅಲ್ಲ ಹೇಳ್ತಾ ಇರೋದು ಅವ್ರವ್ರಿಗೆ ಬಂದಂಗೆ ಅವ್ರವ್ರಿಗೆ. ಈಗ ನೀವು ಯಾವುದೋ ಈಗ ಎಕ್ಸಾಂಪಲ್ ನೋಟ್ ಬ್ಯಾನ್ ಅಂತೀರಾ, ಇನ್ನೊಂದು ಯಾವುದೋ ಕಾಂಗ್ರೆಸ್ ಆಗದೆ ಇರೋದು ನೀವು ಹೇಳ್ತೀರಾ, ಇನ್ನೊಬ್ರಿಗೆ ಆಗದೆ ಇರೋದೇನೋ ಸಾಂಗ್ ಮಾಡಿರ್ತೀರಾ. ಎಲ್ಲಾರು ಅದಕ್ಕೆ ತಲೆ ಕೆಡ್ಸ್ಕೊಳಕ ನಿಮ್ಗೆ ಏನ್ ಅನ್ಸುತ್ತೆ ನೀವು. ಏಕೆ ಅಂತಂದ್ರೆ ನೀವು ಮಾಡ್ಬೇಕಂದ್ರೆ ಸುಮ್ನೆ ಮಾಡಲ್ಲ. ಅಲ್ಲೇನೋ ಆದ ತಕ್ಷಣ ಇಲ್ಲಿ ಬಂದ್ ಮಾಡಲ್ಲ. ಜನಗಳು ಏನ್ ಮಾತಾಡ್ತಾರೆ, ಎಲ್ಲ ಕಾಫಿ ಕುಡಿಯೋಕೆ ಹೋಗಿರ್ತೀರಾ, ಇಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಆ ಟೈಮ್ನಲ್ಲಿ ಏನೇನು ಮಾತಾಡ್ತಾ ಇರ್ತಾರೆ, ಇಲ್ಲ ಬಸ್ಸಲ್ಲಿ ಹೋಗಿರ್ತೀರಾ, ಆ ಟೈಮ್ನಲ್ಲಿ ಏನ್ ಮಾತಾಡ್ತಾ ಇರ್ತಾರೆ ಅದನ್ನ ನೋಡ್ಕೊಂಡೆ ನೀವು ಮಾಡೋದು. ಈಗ ನೀವು ಕುಂತಿದ ತಕ್ಷಣ ಜ್ಞಾನೋದಯ ಆಗಲ್ಲ ನಿಮ್ಗೆಲ್ಲ. ನಿಜ. ಹಿಂಗೆ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಪಬ್ಲಿಕ್ದು ಒಪಿನಿಯನ್ ಕೇಳಲ್ಲ, ಬಟ್ ಕೇಳಿಸ್ಕೊಂತೀರಾ ಏನ್ ಮಾತಾಡ್ತಾ ಇರ್ತಾರೆ ಅಂದ್ಬಿಟ್ಟು. ಸೊ ಅದ್ರ ಮೇಲೆ ಆ ಆಧಾರದ ಮೇಲೆ ಮಾಡ್ತೀರಾ. ಅದು ಯಾರಿಗೂ ಹರ್ಟ್ ಮಾಡ್ಲಿಕ್ಕೆ ಅಂತ ಏನ್ ಮಾಡಕ್ ಹೋಗಲ್ಲ. ಸೊ ಹಾಗಾಗಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಅಂದ್ರೆ ನಾವು ಈ ಪಾಲಿಟಿಕ್ಸ್ ಇಂದೆಲ್ಲ ದೂರ, ಜನ ಸುಮ್ಮನೆ. ಕರೆಕ್ಟ್ ಅಲ್ಲ, ಈಗ ನಿಮ್ದು ವೃತ್ತಿನೇ ಬೇರೆ. ಓಕೆ, ಬಟ್ ನೀವು ಒಂದ್ ಟೈಮ್ ಈಗ ಕಿಶೋರ್ ಅವರು ಎಕ್ಸಾಂಪಲ್, ಕಿಶೋರ್ ಅವ್ರದ್ದು ಇಂಟರ್ವ್ಯೂ ನೋಡ್ತೀರಾ? ಸರ್, ಅವರು ತೇಜಸ್ವಿ ಅವ್ರದ್ದು ದೊಡ್ಡ ಫ್ಯಾನ್, ನೋಡ್ತಿರ್ತೀನಿ ನಾನು. ಈಗ ನೆನ್ನೆ ಒಂದು ಮಾಡಿದ್ದಾರೆ, ನಿನ್ನೆ ಮೋಸ್ಟ್ಲಿ ಯಾವುದೋ ಒಂದು ಪಾಡ್ಕಾಸ್ಟು. ಶಶಿ ಅನ್ನೋರು ಮುಂಚೆ ಬಿಗ್ ಬಾಸ್ ಸ್ಪರ್ಧಿ ಅನ್ಸುತ್ತೆ ಅವರು. ಅವರಲ್ಲಿ ಮೊನ್ನೆ ಮಾಡಿದ್ದಾರೆ, ನಾನು ನೆನ್ನೆ ನೋಡ್ತಾ ಇದ್ದೆ. ಒಂದು 1 ಮಿನಿಟ್ 2 ಮಿನಿಟ್ಸ್ ಇದೆ, ಅದು ನೋಡಿದ್ದಾವೆ ಸಾಧ್ಯವಾದರೆ. ಖಂಡಿತ ಸರ್, ನೋಡ್ತೀನಿ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಕೆಲವೊಬ್ಬರ ಬಗ್ಗೆ. ಹೌದಾ? ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ದೊಡ್ಡಣ್ಣ ಚಿಕ್ಕಣ್ಣ ಒಬ್ಬರನ್ನು ಬಿಡಲಿಲ್ಲ. ಎಲ್ಲರಿಗೂ ತುಂಬ ಏನು ಹೇಳ್ತಾರೆ, ವಿತ್ ಆಲ್ ರೆಸ್ಪೆಕ್ಟ್. ಹಾಗೆ ಅದು ನಂಗೆ ಗೊತ್ತಾಯ್ತು ಹೇಗೆ ಅಂತ. ಅಲ್ಲ, ಕ್ರಿಟಿಸೈಸ್ ಮಾಡಲೇಬೇಕಾಗುತ್ತೆ ಸರ್. ನೀವು ಮಾಡ್ದೇನೆ ಯಾರು ಮಾಡ್ತಾರೆ? ಈಗ ನಾವುಗಳು ಮಾಡ್ದೇನೆ ಕೆಲವೊಂದಕ್ಕೆ ಕ್ರಿಟಿಸೈಸ್ ಮಾಡಲೇಬೇಕಾಗುತ್ತೆ. ಎಲ್ಲರೂ ನೋಡ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ. ಸೊ ಆ ಪರಿಸ್ಥಿತಿ ಇದ್ದಾಗ ಮಾತಾಡ್ತಾರೆ. ಅವ್ರನ್ನ ಬೇರೆ ಬೇರೆ ಅಂತಾರೆ, ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳ್ಳಲ್ಲ. ಖಂಡಿತ ಸರ್. ಈಗ ಕುನಾಲ್ ಕಾಮ್ರ ಗೊತ್ತಲ್ಲ, ಸೊ ಏನೆಲ್ಲ ಮಾಡಿದ್ರು. ಹೌದು. ಬಟ್ ಸ್ಟಿಲ್ ಅವ್ರು ತಲೆ ಕೆಡಿಸ್ಕೊಂತಾನೆ ಇಲ್ಲ, ಅವ್ರು ಪಡೆದವ್ರು ಶೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಥರದವ್ರು ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ನೀವು ಆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಹೇಳೋದಕ್ಕೆ, ಈಗ ಮೊನ್ನೆ ಒಬ್ಬ ಮನುಷ್ಯಂದು 8ನೇ ತಾರೀಕು, ನಿನ್ನೆ ಅಲ್ಲ 8? ಹೌದು. ಆ 8ನೇ ತಾರೀಕು ಒಂದು ಪ್ರೋಗ್ರಾಮ್ ಇತ್ತು, ಸ್ಟ್ಯಾಂಡಪ್ ಕಾಮಿಡಿ. ಈಸ್ ಫ್ರಮ್ ಬೆಂಗಾಳಿ ಅನ್ಸುತ್ತೆ. ಇಸ್ ಎ ಮುಸ್ಲಿಂ ಗೈ ಏನೋ ಇರ್ಬೇಕು, ನನಗೆ ಗೊತ್ತಿಲ್ಲ. ಕ್ಯಾನ್ಸಲ್ ಮಾಡಿದ್ರು. ಇಲ್ಲಿ ಬೆಂಗಳೂರಲ್ಲಿ ಇತ್ತು ಅವ್ರದ್ದು. ಓಕೆ, ಯಾವುದೋ ಕಾಮಿಡಿ ಮಾಡಬೇಕು, ಜೈ ಶ್ರೀರಾಮ್ ಅಂತ ಹೇಳಿ ಅಂತಾರೆ.
ಓಹೋ ಹೋ 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 ಅವನೆಲ್ಲ ಹೇಳ್ಬಿಟ್ಟು ಅವ್ನು ಲಾಸ್ಟಿಗೆ ನೀನ್ ಹೇಳಪ್ಪ. ತೂಬೋಲ್ ಅಲ್ಲ ಅಕ್ಬರ್ ಅಂತ ಏನೋ ಹೇಳ್ತು. ತೂಬೋಲು ಅಲ್ಲ ಅಕ್ಬರ್ ಅಂತ ಹೇಳು ಅಂತಾರೆ. ಅದ್ರಲ್ಲಿ ಏನ್ ಆಗಿದೆ? ಈಗ ನೀವು ಕೇಳೋದು ನೀವು ಕೇಳ್ತಾ ಇದ್ದೀನಿ, ನಾನು ಹೇಳಿದ್ದೀನಿ, ನೀನು ಹೇಳಪ್ಪ. ಹೌದು. ಜನಗಳು ಬೇಸಿಕಲಿ ಏನ್ ಮಾಡಿದ್ರು ಸರಿ ಇಲ್ಲ ಅಂತ ಹೇಳೋದು, ಮಾತಾಡ್ತಾರೆ. ಸೊ ತಲೆ ಕೆಡಿಸ್ಕೊಳಕ್ ಹೋಗೋದು. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಜ ಸರ್. ಓಕೆ, ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿದೆಯಲ್ಲ, ಹೌದು, ಆಮ್ಯಾಕೆ ತಲೆ ಕೆಡಿಸ್ಕೋಬೇಕು. ನಿಜ. ಸ್ವಲ್ಪ ನೀವು ಹೇಳ್ತಾ ಟೋಟಲಿ ನೀವು ಮಾಡ್ತಾ ಇರೋದು ಅವೇರ್ನೆಸ್. ಹೌದು, ಎಲ್ಲರೂ ಮಾಡೋದು ಅವೇರ್ನೆಸ್ಗಿನ ಆ್ಯಕ್ಚುಲಿ. ಬಟ್ ಅವ್ರಿಗೆ ಆ ಟೈಮ್ಗೆ ಅವ್ರಿಗೆ ಯಾವ ಥರ ಬೇಕು ಅದನ್ನು ತಗೊತಾರೆ ಹೊರತು. ನಿಜ. ಅವ್ರು 10 ನಿಮಿಷ ನಾನು ಕೆಲವೊಬ್ರಿಗೆ ಹೇಳ್ತಾ ಇರ್ತೀನಿ, ನೀನು ಲಾಸ್ಟ್ಗೆ ಹೊಲಿತಿ ಕುಂತ್ಕೊಂಡು ನೋಡು, ಅವಾಗ ಬುದ್ಧಿ ಬರುತ್ತೆ ಅಂತೀನಿ. ಏಕೆಂದ್ರೆ ತುಂಬ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಹೇಳ್ತೇನೆ, ಹೊಲದಾಗಲೇ ನಿಮಗೆ ಬುದ್ಧಿ ಬರೋದು, ಬಟ್ ನಿಮ್ಮ ಜೊತೆ ನಾವು ಬರಬೇಕಲ್ಲಪ್ಪ. ನಾನು ಅದು ಸುಮ್ಮನೆ ಫ್ರೆಂಡ್ಸ್ಗಳಲ್ಲೇ ನಡೀತಾ ಇರುತ್ತೆ. ಸೊ ಈ ಥರ ನಡೀತಾ ಇರುತ್ತೆ, ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಖಂಡಿತ. ಸೊ ನೀವು ಯಾವ್ಯಾವ ಹಾಡನ್ನ ಹಾಡಿದ್ದೀರಾ? ಸೊ ರೀಸೆಂಟಾಗಿ ಮಾಡಿದ್ದು ಸ್ವಲ್ಪ ಒಂದೊಂದು ಬಿಟ್ಟು ಹೇಳ್ಬೋದಾ? ಯಾವ್ಯಾವ ಸಿಚುವೇಶನ್ಗೆ ಮಾಡಿದ್ರಿ? ಈಗ ಮೊನ್ನೆ ವರ್ಲ್ಡ್ ಕಪ್ ಗೆಲ್ತಲ್ಲ, ಗೆದ್ದಾಗ ನಾನು ಉರುಕಮ್ಮ ಹಾಡು ಕೇಳಿದಿರಾ ನೀವು? ರವಿಚಂದ್ರನ್ ಅವ್ರದ್ದು. ಅದನ್ನ ಅದರದೊಂದು ಮಿಡ್ಲದು ವರ್ಷ ತಗೊಂಡು ಲೈಕ್, ಇಲ್ಲಿರೋ ಬ್ಯಾಟ್ಸ್ಮನ್ಸು ಎಲ್ಲೂ ಇಲ್ಲ, ಬ್ಯಾಟಿಂಗ್ ಮಾಡಿದ್ರೆ 6-4, ಇಲ್ಲಿರೋ ಬೌಲರ್ಸು ಎಲ್ಲೂ ಇಲ್ಲ, ಬೌಲಿಂಗ್ ಮಾಡಿದ್ರೆ ವಿಕೆಟೇ ಗುರು, ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ಪನ್ನು ಗೆದ್ದು ಆಯ್ತು ನಾವು, ನ್ಯೂಜಿಲ್ಯಾಂಡ್ ಟೀಮ್ನವರಿಗೆ ಆಗದಿರಲಿ ನೋವು, ರುಕ್ಕಮ್ಮ ಸಂಜು ಸ್ಯಾಮ್ಸನ್ ಪುನಃ ಮ್ಯಾಜಿಕ್ ಮಾಡ್ದಮ್ಮ, ಅಷ್ಟೇ ಅಲ್ಲ ಅಭಿಷೇಕ್ ರುಚಿ ಗೆದ್ನಮ್ಮ, ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಟೀಮಮ್ಮ, ಹೇ ರುಕ್ಕಮ್ಮ ಈ ಸಲ ಕಪ್ಪು ನಮ್ದಮ್ಮ. ಇದು ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೊಂದು ಇದು ನಿನ್ನೆ ಹಾಕಿದ್ದು. ನಿನ್ನೆ ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಇದನ್ನ 5 ಲಕ್ಷ ವ್ಯೂಸ್ ಆಗಿದೆ ಅದು. ಈಗ ಒಂದು ಅರ್ಧ ದಿನಕ್ಕೆ ಓಡ್ತಾ ಇದೆ ಒಂದು ರೇಂಜ್ಗೆ ಇದು. ಆಮೇಲೆ ಅದು ಹೇಳಿದ್ನಲ್ಲ, ಕೈ ಸಾಲ ಕೈಯಲ್ಲಿ ವರ್ಲ್ಡ್ ಕಪ್ ಟೈಮಲ್ಲಿ ಬೆಟ್ಟಿಂಗ್ ಆಡಿನಾ, ಅದೇನೇ ಇರಲಿ ನ್ಯೂಜಿಲ್ಯಾಂಡ್ ಸೋಲಲಿ ಅಂತ ಬೇಡ್ಕೋತಿದ್ದೀನಿ ಡೈಲಿನಾ, ಅಭಿಷೇಕ್ ಶರ್ಮಾ ಫಾರ್ಮಲ್ ಇಲ್ಲ, ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ನಾರ್ಮಲ್ ಇಲ್ಲ, ಓ ಸಂಜು ಸ್ಯಾಮ್ಸನ್ ನೀನು ಆಡದೆ ವರ್ಲ್ಡ್ ಕಪ್ ನಮಗಿಲ್ಲ, ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಮಾಡದೆ ವಿಕೆಟೇ ಬೀಳಲ್ಲ, ಈ ವರ್ಷದ ವರ್ಲ್ಡ್ ಕಪ್ಪು ನಮ್ಮದೇ ಆಗಲಿ ಅದೇನೇ ಆಗಲಿ. ಇದು ಕೂಡ ಸ್ವಲ್ಪ ವೈರಲ್ ಆಯಿತು. ಸೊ ಏನಂತಂದ್ರೆ ಬೇಸಿಕಲಿ ಸರ್, ಆ ಸಿನಿಮಾ ಹಾಡನ್ನ ಆ ಟೈಮ್ ಕನೆಕ್ಟ್ ಮಾಡೋದಕ್ಕೂ ಹೊಳಿಬೇಕಲ್ಲ ಮೈಂಡ್ಗೆ. ಹೌದೌದು. ಅಂದ್ರೆ ಈ ತರ ಈ ಬ್ರೇಕಪ್ ಆಗಿರೋದು ಅದಕ್ಕೊಂದು ಕ್ಯಾಚಿ ಆಗ್ಲೈನು. ಈಗ ಬ್ರೇಕಪ್ ಆಗಿರೋದಕ್ಕೆಲ್ಲ ಏನ್ ಹಾಡಿದ್ದೀರಾ? ಯಾವ ಹಾಡಿದ್ದೀರಾ? ಯಾವ್ದು ಕನೆಕ್ಟ್ ಮಾಡ್ಕೊಂಡಿದ್ದೀರಾ? ಅದಕ್ಕೆ ಮೊನ್ನೆ ಸೌತ್ ಆಫ್ರಿಕಾ ಸೋಲ್ತಲ್ಲ, ಅದಕ್ಕೆ ನಾನು ಹೇಳಿದೆ ನೋಡಿ, ಅವಳು ICC ಟ್ರೋಫಿ ಇದ್ದಂಗೆ, ನಾನು ಸೌತ್ ಆಫ್ರಿಕಾ ಟೀಮ್ ಇದ್ದಂಗೆ ಅಂತ, ಸಿಗಲ್ಲ ಅನ್ನೋ ಥರ ಆ ಥರ ಮಾಡಿ ಕ್ಯಾಪ್ಷನ್ ಹಾಕಿ ಸಣ್ಣದಾಗಿ ಹಿಂಗೆ ಹಾಕಿ ಆ ಥರ ಈ ಜೆನ್ಸಿ ಕನೆಕ್ಟ್ ಆಗೋ ಥರ ಮೈನ್ ಚಿಕ್ ಬೇಗ ಗುಡ್ ನೈಟ್ ಹೇಳ್ಬಿಡ್ತಾರೆ, ಬಟ್ ಸೈಡ್ ಚಿಕ್ ನಮಗೋಸ್ಕರ ಕಾಯ್ತಿರ್ತಾರೆ 12 ಗಂಟೆ ತನಕ, ಅದಕ್ಕೊಂಥರ ಸಾಂಗ್ ಆ ಥರ. ಸೊ ಅದೇ ಯಾವ್ದು ಸಾಂಗ್ ಏನಾದ್ರು ಅದಕ್ಕೆ ಈ ಲೈಕ್ ಮೈನ್ ಚಿಕ್ 9 ಗಂಟೆಗೆ ಗುಡ್ ನೈಟ್ ಕೊಡೋ ಅಂತ ಹೇಳ್ಬಿಡ್ತಾರೆ, ಸೈಡ್ ಚಿಕ್ ರಾತ್ರಿ 12 ಗಂಟೆಗೆ ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಹಿಂಗೆ. ಯಾಕೆಂದ್ರೆ ಕರಿಮಣಿ ಮಾಲೀಕ ಇತ್ತೀಚೆಗೆ ಒಂದೂವರೆ ಏನೋ ಮಾಡಿದ್ರಲ್ಲ ಸಾಂಗ್ನ ಸ್ವಲ್ಪ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಹೋಗಿತ್ತು. ಸೊ ಮತ್ತೆ ಟ್ರೆಂಡ್ ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ಹೌದೌದು. ನಾವಿನ್ನು ಅದಕ್ಕೆಲ್ಲ ಹೊಸಬ್ರಲ್ಲ, ಹಂಗಾಗಿ. ಸೊ ಬೇಸಿಕಲಿ ಇವಾಗ ಸರ್, ಈಗ ನಿಮ್ಮ ಹೆಸರನ್ನ ಇಟ್ಕೊಂಡಿದ್ದೀರಲ್ಲ, ಆ ಹೆಸರಿಗೆ ಏನು ಈಗ ಸೇಜ್ ಅಂತ ಅಂದ್ರೆ
ಆ ಸೇಜನ್ನ ಹೆಸರನ್ನ ಯಾಕೆ ಇಟ್ಕೊಂಡ್ರಿ ಫಸ್ಟು? ಏನ್ ಮೀನಿಂಗ್ ಹೇಳುತ್ತದು, ಎಕ್ಸ್ಪ್ಲೋರ್ ಮಾಡ್ಬೋದಾ ನಮಗೆ? ಸರ್ ಖಂಡಿತ. ಸೇಜ್ ಅಂದರೆ ನನಗೆ ಗಿಡಗಳು ಅಂದರೆ ಸ್ವಲ್ಪ ಇಷ್ಟ. ನನಗೆ ನಾನೇ ಈ ಮೆಡಿಸಿನಲ್ ಪ್ಲಾಂಟ್ಸ್ ಆ ಥರದ್ದೆಲ್ಲ ಜಾಸ್ತಿ ಸ್ಟಡಿ ಮಾಡ್ತಿದ್ದೆ. ಈಗ ಸ್ವಲ್ಪ ಕಮ್ಮಿ ಮಾಡಿದಿರಿ, ಬಟ್ ಊರ ಕಡೆ ಎಲ್ಲ ಹೋದಾಗ ಈ ಗಿಡಗಳೆಲ್ಲ ಜಾಸ್ತಿ ನನಗೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದು. ಹಾಗೆ ಅದರಲ್ಲಿ ಒಂದು ಸೇಜ್ ಅಂತ ಒಂದು ಗಿಡ ಇದೆ, ಈ ಕಡೆ ಎಲ್ಲ ಕಮ್ಮಿ ಅದು ಸಿಗೋದು. ಸೊ ಅದು ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಹೆವಿ ಇದೆ, ಲೈಕ್ ಒಂದು 14-16 ಇದು. ಮತ್ತು ಅದಿದ್ದರೆ ಸ್ವಲ್ಪ ನಿಮ್ಮ ಮೆಂಟಲ್ ಹೆಲ್ತ್ ಒಳ್ಳೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ನಾನು ಇರಬೇಕಂತ, ಸೇಜ್ ಅಂದರೆ ಆ ಪ್ಲ್ಯಾಂಟ್ ಥರ ಇರಬೇಕಂತ. ಬಟ್ ನಾನೇ ಸ್ವಲ್ಪ ಈಗ ಇವಾಗ ಮಾಡ್ತಾ ಇದ್ದೀರಲ್ಲ. ಹೌದು, ಹಂಗೆ ಅನ್ಕೋಬೋದು. ಲೈಕ್ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಟ್ರೀಟ್ಮೆಂಟ್ ಇರುತ್ತೆ ಮನುಷ್ಯರಿಗೆ. ಅದು ಈ ಸಿಂಗಿಂಗ್ ಇದೆಯಲ್ಲ, ಸೊ ಈ ಸಿಂಗಿಂಗ್ ಥೆರಪಿ ಮಾಡ್ತಾ ಇದ್ದೀರಾ ನೀವು ಬೇಸಿಕಲಿ. ಸೊ ಅದು ಒಂದು ಥೆರಪಿ ತಾನೆ? ಹೌದು. ಸೊ ಊರ್ ಕಡೆ ಇದ್ರಲ್ಲ, ಸೊ ಊರ್ ಕಡೆ ಏನೆಲ್ಲ ಮಾಡ್ತಿದ್ರಿ? ಏನ್ ಆಕ್ಟಿವಿಟೀಸ್ ಏನೈತಿ ನಿಮ್ದಲ್ಲಿ ಊರಲ್ಲಿ? ಸರ್ ಅಲ್ಲಿ ರಾತ್ರಿ ನೈಟ್, ಯಾಕೆಂದ್ರೆ ನಿಮ್ಮ ಊರ್ ಕಡೆ ಕಾಡಾನೆಗಳು. ಹೌದೌದು ಸರ್, ಅದೊಂದು ಸಮಸ್ಯೆ ಇದೆ, ದೊಡ್ಡ ಸಮಸ್ಯೆ. ಎಲ್ಲಾ ತರ ಪ್ರಾಣಿಗಳು ಬರ್ತಾ ಇರುತ್ತೆ. ಸೊ ಅದೆಲ್ಲ ಹೇಗಿತ್ತು ಹಳ್ಳಿ ಜೀವನ ನಿಮಗೆ? ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೋದಾ? ಸರ್ ಅಲ್ಲಿ ಸಕಲೇಶ್ಪುರ ಅಂದ್ರೆ ನಿಮ್ಗೊಂಥರ ಸ್ವರ್ಗ ಸರ್. ಈಗ ಸ್ವಿಟ್ಜರ್ಲ್ಯಾಂಡ್ ಇದಕ್ಕೆಲ್ಲ ಹೋಲಿಸ್ತಾರೆ. ಇಲ್ಲ, ಸಕಲೇಶ್ಪುರನೇ ತುಂಬಾ ಚಂದ. ಕಾಡು, ಮಳೆ, ಅಲ್ಲಿ ಫುಡ್ ಇದಾಗ್ಲಿ, ನಿಮ್ಗೆ ಕಾಡಲ್ಲಿ ಸಿಗೋದಾಗ್ಲಿ, ಲೈಕ್ ಮಳೆ ಟೈಮ್ ಬಂದ್ರೆ ವಿಧವಾದ ನಿಮ್ಗೆ ತಿಂಡಿಗಳು ಅದೆಲ್ಲ ಜಾಸ್ತಿ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಸಮ್ಮರಲ್ಲಿ ಇದು ಸ್ಪೆಷಲಿ ನೀರು ಕಮ್ಮಿ ಆದಾಗ ಮೀನ್ ಕಡಿಯಕ್ಕೆ ಹೋಗ್ತೀವಿ. ರಾತ್ರಿ ಮೀನ್ ಕಡಿಯಕ್ಕೆ ಹೋಗೋದು, ನಾವು 4-5 ಜನ ಸೇರ್ಕೊಂಡು ಮೀನ್ ಕಡಿಯಕ್ಕೆ ಹೋಗೋದು. ಆಮೇಲೆ ಈ ಹಲಸಿನ ಹಣ್ಣು ಮತ್ತೆ ಥರ ಹಣ್ಣುಗಳು, ಸೊಪ್ಪುಗಳು, ಬೇರೆ ಬೇರೆ ಥರ ಸೊಪ್ಪುಗಳು, ಇದೆಲ್ಲ ಜಾಸ್ತಿ ನಮ್ಮ ಕಡೆ. ಅಣಬೆ, ಮಳೆ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಮಳೆ ಇರುತ್ತಲ್ಲ, ಆ ಟೈಮಲ್ಲಿ ಅಣಬೆ ಬರುತ್ತೆ. ಅದು ಸ್ವಲ್ಪ ಭಯಂಕರ ಟೇಸ್ಟಿ ಅದು, ಆ ಅಣಬೆಗಳು. ಜೊತೆಗೆ ಬ್ಯಾಂಬೂ ಶೂಟ್ಸ್, ಕಳಲೆ, ಅವೆಲ್ಲ ಭಾರಿ ಮಜಾ. ಕಾಡು, ಜಿಗಣೆ ಗೊತ್ತಾ ನಿಮ್ಗೆ? ಲೀಚ್, ಅವೆಲ್ಲ ಸಿಕ್ಕಾಪಟ್ಟೆ ಆ ಕಡೆ. ಇದೆಲ್ಲ ನೆನೆಸ್ಬಿಟ್ಟಿದ್ದಾರೆ, ಕಾಡಿನ ಬೇಟೆಯಾಡೋದೆಲ್ಲ ನೆನೆಸ್ಬಿಟ್ಟಿದ್ದಾರೆ, ಅದೆಲ್ಲ ಮಾಡಲ್ಲ. ಆದ್ರೆ ಈ ಆನೆಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನಿಮ್ಮ ಜೀವನ, ಹಳ್ಳಿ ಜೀವನ, ಕಾಡಿನ ಜೀವನ, ಇವು ಎರಡನ್ನೂ ಶೇರ್ ಮಾಡ್ಕೋಬೇಕಂದ್ರೆ ಏನೆಲ್ಲ ಮಾಡ್ತಾ ಇದ್ರಿ ಮುಂಚೆ ಅಲ್ಲಿ ಊರಲ್ಲಿ ಇರ್ಬೇಕಂದ್ರೆ? ಹೇಗೆಲ್ಲ ಡೈಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ? ನಾನು ಜಾಸ್ತಿ ಹೊಳೆ ಬದಿಲಿ ಜಾಸ್ತಿ ಇರ್ತಿದ್ದೆ, ಹೇಮಾವತಿ ನದಿ ಹತ್ರ. ನನ್ಗದು ಭಯಂಕರ. ಅಲ್ಲಿ ಕುತ್ಕೊಂಡು ಹಾಡೋದು, ಏನಾದ್ರೂ ಸುಮ್ಮನೆ ಬರಿತಾ ಕುತ್ಕೊಳ್ಳೋದು, ಏನಾದ್ರೂ ಸುಮ್ಮನೆ ರ್ಯಾಂಡಮ್ ಆಗಿ. ಈಗ ಅಲ್ಲಿ ಕುಂತ್ಕೊಂಡಿದ್ದಾಗ ನದಿ ಹತ್ರ ಏನ್ ಆಡ್ತಾ ಇದ್ರಿ? ಹಾಡುಗಳು ಜಾಸ್ತಿ, ಭಾವಗೀತೆಗಳು ಹಾಡ್ತೀನಿ ಸರ್. ಇದು ಸ್ವಲ್ಪ ನನಗೆ ಹಾಡುಗಳಂದ್ರೆ ಭಾವಗೀತೆಗಳು ಭಾರಿ ಇಷ್ಟ. ನಿಮ್ಗೆ ಅತಿ ಹೆಚ್ಚು ಇಷ್ಟವಾದ ಭಾವಗೀತೆ ಯಾವುದು? ನನಗೆ ತುಂಬಾ ಇಷ್ಟ ಆಗಿರೋದಂದ್ರೆ ನೀಲನಭಕೆ ಅಂತ. ನನ್ನ ಫ್ರೆಂಡ್ ಒಬ್ರು ಲತಾ ಅಂತ ಒಬ್ರು ಇದ್ದಾರೆ, ಅವ್ರ ಥ್ರೂ ನನಗೆ ಜಾಸ್ತಿ ಭಾವಗೀತೆಗಳು ಸಿಕ್ಕಾಪಟ್ಟೆ ಇದಾಗಿದ್ದು, ಪರಿಚಯ ಆಗಿದ್ದು, ಮತ್ತೆ ಇಷ್ಟ ಆಗಕ್ಕೆ ಶುರು ಆಗಿದ್ದು. ಅದರಲ್ಲಿ ನೀಲನಭಕೆ ನೂಲ ಹೇಣಿ ಅಂತ ಒಂದು ಸಾಂಗ್ ಇದೆ, ಅದು ಭಯಂಕರ ಇಷ್ಟ ನನಗೆ, ಭಾರಿ ಅಂದ್ರೆ ಭಾರಿ ಇಷ್ಟ. ಆಡ್ಬೋದಾ? ಖಂಡಿತ ಆಡ್ಬೋದು. ನೀಲನಭಕೆ ನೂಲ ಏಣಿ ಕಣ್ಣಂಚಲಿ ಬಿಗಿದೆಯಾ, ನೀಲನಭಕೆ ನೂಲ ಏಣಿ ಕಣ್ಣಂಚಲಿ ಬಿಗಿದೆಯಾ, ನೀಲಮೇಘ ಶ್ಯಾಮನನ್ನು, ನೀಲಮೇಘ ಶ್ಯಾಮನನ್ನು ಮಧುಮಂಚಕ್ಕೆ ಕರೆದೆಯಾ, ಮಧುಮಂಚಕ್ಕೆ ಕರೆದೆಯಾ, ನೀಲನಭಕೆ ನೂಲ ಏಣಿ ಕಣ್ಣಂಚಲಿ ಬಿಗಿದೆಯಾ. ತುಂಬಾ ಚೆನ್ನಾಗಿದೆ, ಮಜವಾಗಿದೆ. ಮತ್ತೆ ಕುವೆಂಪು ಅವ್ರದ್ದು ಹಾಡು, ಕುವೆಂಪು ಅವ್ರದ್ದು ಯಾವ್ದು ಹಾಡ್ತಾ ಇದ್ರಿ? ಲೈಕ್ ನಾ ನಿನಗೆ ನೀ ನನಗೆ ಜೇನಾಗುವ, ನಾ ನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೇನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ, ಬಾಬಾರ ಬಾರ ಸಖಿ, ಬಾಬಾರ ಬಾರ ಸಖಿ.
ಸೊ ಬೇರೆ ನೀವು ಈಗ ಯಾರನ್ನ ಮೀಟ್ ಮಾಡಿದ್ರಿ, ಈಗ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಯಾವ ಇಲ್ಲ, ಪ್ಲಾನ್, ಇಲ್ಲ. ಯಾರನ್ನ ಮೀಟ್ ಯಾರನ್ನೂ meet ಮಾಡಬೇಕು, ಮಾಡಿಲ್ಲ. ಎಲ್ಲೂ ಕೇಳಕ್ ಹೋಗ್ಲಿಲ್ಲ, ಇಲ್ಲ ಅಪರ್ಚುನಿಟಿ ಕೊಡಿ ನನಗೆ ಅಂತ ಯಾರನ್ನು ಕೇಳಕ್? ಇಲ್ಲ, ನಾನು ಕೇಳಲಿಲ್ಲ. ನನಗೆ ತುಂಬಾ ಶೈ ನೇಚರ್ ಇತ್ತು. ನಾನು ಹಿಂಗ್ ಬಂದಿರೋದು ನನ್ನ ದೊಡ್ಡ ವಿಷಯ ಅನ್ಕೊಂಬಿಡಿ. ಆ ಥರ ತುಂಬಾ ಶೈ ನೇಚರ್, ಮತ್ತೆ ಇನ್ಸೆಕ್ಯೂರ್ ಫೀಲ್, ಇಂಟ್ರೋವರ್ಟ್, ಇವೆಲ್ಲ ಇದ್ದಿದ್ರಿಂದ. ಇನ್ಸೆಕ್ಯೂರ್ ಏನಕ್ಕೆ? ಅಂದ್ರೆ ಏನಾದ್ರೂ ಒಂದು ಪಾಯಿಂಟ್ ಇರ್ಬೇಕಲ್ಲ. ಲೈಕ್ ಅಂದ್ರೆ ಮುಂಚೆಯಿಂದನೂ ಹೆಚ್ಚು ಎಕ್ಸ್ಪೋಜರ್ ಇರಲಿಲ್ಲ, ಜನರ ಜೊತೆ ಬೆರೆಯೋದು ಆ ಥರದ್ದು ಇರಲಿಲ್ಲ. ಏನಾದರೂ ಇದು ಮಾಡಿಬಿಡ್ತಾರೆ, ಏನಾದರೂ ಮಾತಾಡ್ಬಿಡ್ತಾರೆ, ಅದು ಜಾಸ್ತಿ ತಲೆಗೆ ಹಾಕೊಳ್ಳೋದು. ಈಗ ಆ ಥರದ್ದೆಲ್ಲ ಇಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದೀವಿ, ತುಂಬಾ ಇದಾಗ್ಬಿಟ್ಟಿದ್ದೀವಿ. ಮತ್ತೆ ಏನಾದರೂ ಹೇಳಿದ್ರೆ ಅದು ತಿರುಗಿಸಿ ಹೇಳೋ ಥರ ಹಂಗೆಲ್ಲ ಆಗ್ಬಿಟ್ಟಿದ್ದೀವಿ ಈಗ. ಬಟ್ ಆಗ ಆ ಥರ ಇತ್ತು, ಏನೋ ಸ್ವಲ್ಪ ಏನಾದರೂ ಹೇಳಿ ಸೈನ್ನೆಸ್ ಹಂಗೆ ಉಳಿಸ್ಕೊಂಡ್ಬಿಟ್ಟಿದ್ರ. ಹೌದು, ಸ್ವಲ್ಪ ಕ್ಯಾರಿ ಅವರು ಜಾಸ್ತಿ ಮಾಡಿದೀರ ಅನ್ಸುತ್ತೆ. ಈಗ ಸ್ವಲ್ಪ ಕಮ್ಮಿ ಮಾಡಿದೀನಿ. ಅದೇ ವಿಡಿಯೋಸ್ ಎಲ್ಲ ಮಾಡ್ತೀನಿ ಓಪನ್ ಆಗಿ. ತುಂಬಾ ಒಳ್ಳೇದದು ಆಕ್ಚುಲಿ. ಅದೇ ಓಪನ್ ಅಪ್ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಹಿಂದೆನೆ ಉಳಿದು ಬಿಡ್ತೀವಿ ಅಂತ. ಸೊ ಇವಾಗ ನೋಡಿ, ನೀವು ಓಪನ್ ಅಪ್ ಆಗಿಲ್ಲ, ನಿಮ್ಗೆ ನೀವು ಏನೇ ಸೈಲೆಂಟ್ ಆಗಿದ್ರು ಬಟ್ ಕಮೆಂಟ್ಸ್ ಹಾಕ್ತಾರಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು. ಅದಕ್ಕಿಂತ ಮುಂಚೆ ನಿಮ್ಮ ಕಮೆಂಟ್ಸ್ಗಳು ಯಾವ್ಯಾವ ತರ ಬಂದಿದೆ ಸರ್? ಕಮೆಂಟ್ಸ್ ರೀಸೆಂಟ್ ಆಗಿ ಲಸಿತ್ ಮಲಿಂಗ ಅಂತ ಬಂದಿದೆ. ನೋಡಪ್ಪ ಅದೇ ತರ ಇದೆ. ಲಸಿತ್ ಮಲಿಂಗ, ನೀವು ಲಸಿತ್ ಮಲಿಂಗ ಅಲ್ವಾ, ಹಂಗೆ ಅಂತ ತಮಾಷೆ ಹಂಗ ಹಾಕ್ತಾರೆ. ಮೊನ್ನೆ ಯಾರೋ ಒಬ್ರು ಜೂನಿಯರ್ ಹಂಸಲೇಖ ಅಂತೆಲ್ಲ ಹಂಗೆಲ್ಲ ಹಾಕಿದ್ರು. ಯಾರ ಸುಮ್ಮನೆ ಒಂದು ಹಿಂಗೆ ಬರೆಯೋದು. ಮತ್ತೆ ತುಂಬಾ ಜನ ಹೇಟ್ ಮಾಡಕ್ಕೆ ಇದು ಮಾಡಿದ್ದಾರೆ, ಅಂದ್ರೆ ಕೆಟ್ಟದಾಗೆಲ್ಲ ಏನು ವಿಷಯನೇ ಗೊತ್ತಿಲ್ಲ, ಕ್ರಿಟಿಸೈಸ್ ಮಾಡೋದು, ಸುಮ್ಮನೆ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಾರೆ. ಬಟ್ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ, ತುಂಬಾ ಜನ ಮೆಸೇಜ್ ಹಾಕ್ತಾರೆ. ಬ್ಯಾಡ್ ಕಮೆಂಟ್ಗಳು ಬರುತ್ತೆ. ಈ ಜನ ಏನಪ್ಪ ಅವ್ರಿಗೆ ಏನ್ ಕನೆಕ್ಟ್ ಆಗಿದೆ, ಏನಿದೆ ಅಂತ, ಕೂದಲೆಲ್ಲ ಹೆಂಗ್ ಬಿಟ್ಕೊಂಡಿದ್ಯಾ, ಶೇವಿಂಗ್ ಮಾಡ್ಸು, ಅದ್ ಮಾಡ್ಸು, ಇದ್ ಮಾಡ್ಸು ಅಂತ. ದುಡ್ಡು ಕೊಡಿ ಅಂತ ಹಾಕ್ಬಿಡಿ. ದುಡ್ಡಿಲ್ಲ ಗುರು, ನಾಳೆ ದುಡ್ಡು ತಗೊಂಬ, ಇಲ್ಲ ನೀನು ಫೋನ್ ಪೇ ಮಾಡು, ಗೂಗಲ್ ಪೇ ಮಾಡು ಅಂತ ಹಾಕ್ತಾರಲ್ಲ ಬೇರೆಯವರೆಲ್ಲ. ಹೌದೌದು, ಭಕ್ತಾದಿಗಳು ಹೌದು, ಈ ದೇವಸ್ಥಾನದಲ್ಲೆಲ್ಲ ಹಾಕಿರ್ತಾರೆ ನೋಡಿ. ಹೌದು. ಆ ತರ ನೀವು ಹಾಕಿ ಭಕ್ತರುಗಳಿಗೆ ಯಾರು ಹೇಳ್ತಾರೆ ಅವ್ರಿಗೆಲ್ಲ ಹೇಳ್ಬೇಕು ನೀವು, ಇಲ್ಲಪ್ಪ ಗುರು ನಿನ್ನಷ್ಟು ದುಡ್ಡಿಲ್ಲ ಹತ್ರ, ಸೇವಿಂಗು ಕಟಿಂಗ್ ಮಾಡಿಸ್ಬೇಕು, 1,000 ರೂಪಾಯಿ ಕೇಳ್ತದೆ, 1,000 ರೂಪಾಯಿ ಹಾಕಿದ್ರು, ನಾಳೆ ಹೋಗಿ ಮಾಡಿಸ್ಕೊಂಡ್ಬರ್ತೀನಿ. ಹೌದು, ಜನಗಳಿಗೆ ಅವ್ರು ಮಾಡೋ ಕೆಲಸದಕ್ಕಿಂತ ಅವ್ನ ರೂಪನೇ ಇಷ್ಟ. ಹೌದೌದು, ಜಾಸ್ತಿ ಅದನ್ನ ಜಡ್ಜ್ ಮಾಡ್ತಾರೆ ಜನ, ಬೇಗ ಜಡ್ಜ್ ಮಾಡ್ಬಿಡ್ತಾರೆ, ಬೇಗ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ, ಕೆಟ್ಟ ಕಮೆಂಟ್ಗಳು ಹಾಕ್ತಾರೆ. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಈಗ ನಿಮ್ದೇ ತಗೊಬೇಕಂತ ಅಂದ್ರೆ ನೀವೊಂದು ಅವೇರ್ನೆಸ್ಗೋಸ್ಕರ ಒಂದ್ ಮಾಡ್ತಾ ಇದ್ದೀರಾ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದೀರಾ. ಹೌದು, ಎಂಟರ್ಟೈನ್ಮೆಂಟ್ ಮತ್ತೆ ಅವೇರ್ನೆಸ್ ಎರಡನ್ನು ಮಾಡ್ತಾ ಇದ್ದೀರಾ. ಹೌದು. ಕೆಲವೊಂದು ನೀವು ನೋಡ್ತೀರಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬೇಡ, ಈ ತರದ ಕಂಟೆಂಟ್ ಬೇಡ ಅನ್ಸಿರೋದು ಯಾವ್ದಾದ್ರು ಇದೆಯಾ ನಿಮ್ಗೆ? ಸರ್, ಇದೆ. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ, ತುಂಬಾ ವಿಷಯಗಳನ್ನ ನಾರ್ಮಲೈಸ್ ಮಾಡ್ತಾ ಬರ್ತಾ ಇದ್ದಾರೆ. ತುಂಬಾ ವಿಷಯಗಳನ್ನ ಲೈಕ್ ಈ ಸೆಮಿ ನ್ಯೂಡ್, ಮತ್ತೆ ಕಾಂಟೆಂಟ್ ಏನಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ನ್ಯೂಡ್ ಆಗೋದು, ಅದೇ ಕಾಂಟೆಂಟ್ ಆಗ್ಬಿಟ್ಟಿದೆ. ತುಂಬಾ ಜನ ಏನಂದ್ರೆ ಕ್ಲೀವೇಜ್ ತೋರಿಸೋದು, ಇದೇ ಕಾಂಟೆಂಟ್ ಆಗ್ಬಿಟ್ಟಿದೆ. ಅದಕ್ಕೆ ಅದನ್ನ ವ್ಯೂವರ್ಸ್ ಕೂಡ ಜಾಸ್ತಿ ಇದ್ದಾರೆ, ಮಿಲಿಯನ್ಸ್ ತನಕ. ಮತ್ತೆ ಇನ್ನೊಂದಂದ್ರೆ ಈ ಕ್ರಿಂಜ್ ತಗೊಳ್ಳೋದ್ರಿಂದ ಕೆಲವೊಬ್ರೆಲ್ಲ ಏನೋ ಸುಮ್ ಹುಚ್ಚರ ತರ ಕುಣಿಯೋದು, ಏನೋ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರಿಯಲ್ ಟ್ಯಾಲೆಂಟ್ಗಳು ಇರ್ತಾರಲ್ಲ ಅವ್ರು ಹೊರಗಡೆ ಬರಲ್ಲ. ತುಂಬಾ ಜನ ಸಿಂಗರ್ಗಳು ಆಡ್ ರನ್ ಮಾಡ್ತಿದ್ದಾರೆ ಸರ್, ವ್ಯೂಸ್ಗೋಸ್ಕರ, ಸ್ವಲ್ಪ ವ್ಯೂಸ್ ಬರ್ಲಿ ಅಂತ ದುಡ್ಡು ಕೊಟ್ಟು ಆಡ್ ರನ್ ಮಾಡಿಸ್ತಾರೆ. ಯಾಕಂದ್ರೆ ಅವ್ರು ಜನ ನೋಡಲ್ಲ, ಬೇಕಾಗೋ ಇಲ್ಲ ಜನರಿಗೆ, ಹಂಗಾಗ್ಬಿಟ್ಟಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ತಿರೋದು ಸಮಸ್ಯೆಗಳೇ, ತುಂಬ ಸಮಸ್ಯೆಗಳೇ. ಏನು ಒಳ್ಳೆ ರೀತಿಲಿ ಏನೋ ಇದಾಗ್ತಿಲ್ಲ. ಈಗ ಅದು ಯಾರೊಬ್ರು ಪೆಟ್ರೋಲ್ ಕುಡಿತೀನಿ ಅಂತಿಲ್ಲ, ಸುಂದರ ತರ ಪಿನಾಕದರ ಹರ, ಸುಂದರ ತರ ಪಿನಾಕ ದರ ಹರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಇದೊಂದು ಲೈಕ್ ನಾನು ಇವಾಗ ಒಂದು ಹೇಳ್ತೀನಿ ನಿಮಗೆ. ಈಗ ಸ್ಟಾರ್ಟಿಂಗಿಂದ ಸಿಂಗರ್ ಆಗಿರೋದ್ರಿಂದ ಸೊ ಈ ಕಾರ್ಯಕ್ರಮನ ಹಾಡಾಡ್ತಾನೆ ಸ್ಟಾರ್ಟ್ ಮಾಡೋಣ. ಯಾವ ಮೊದಲಿಗೆ ಯಾವ ಹಾಡ್ತೀನಿ ಅಂತಾನೆ ಏನ ಆ ಥರ ಹೇಳ್ತೀನಿ. ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ನನಗೆ ಹಾಡು ಇಷ್ಟ, ಸೊ ಏನೇ ಹಾಡು ಸಾಂಗ್. ಸೊ ಅಲ್ಲಿಂದ ಸ್ಟಾರ್ಟಿಂಗ್ ತೊಗೊಳ್ಳೋಣ, ನನ್ನ ಹೆಸರು ಹೋಗ್ಬಿಡುತ್ತೆ ಅವಾಗ. ಓಕೆ ಏನೇನು ಕರೆಕ್ಷನ್ ಬಿಟ್ಟಿದ್ದೀವಿ ಕರೆಕ್ಷನ್ ಮಾಡ್ಕೊಬಿಡೋಣ.
ಓಕೆ, ಅದನ್ನ ಹಾಡೋಣ ಆಗಿದ್ರೆ. ಸೊ ಇವಾಗ ಸಿದ್ದು ಅವರೇ, ನೀವು ಸಿಂಗರ್ ಆಗಿರೋದ್ರಿಂದ ಒಂದು ಹಾಡಿಂದನೇ ಸ್ಟಾರ್ಟ್ ಮಾಡೋಣ. ಖಂಡಿತ. ಸೊ ನಿಮ್ಗೆ ಇಷ್ಟವಾದ ಹಾಡು ಹ್ಮ್. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಓಕೆ. ಸೊ ನಮ್ಮ ಮಾತುಕತೆ ಕಾರ್ಯಕ್ರಮ ಅನ್ನೋದಕ್ಕಿಂತ ಮಾತುಕತೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಹಾಡಿಂದನೇ ಸ್ಟಾರ್ಟ್ ಮಾಡೋಣ. ಖಂಡಿತ. ನಿಮ್ಗೆ ಇಷ್ಟವಾದ ಹಾಡು ಲೈಕ್ ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ, ಕವಿತೆಯೊಳಗೆ ಹೋಗಿ ರಾಗದೊಡನೆ ಬಂದೆ, ಕಡಲ ನೋಡ ಹೋದೆ, ಮಾಯದ ಕಲೆಗೆ ಬಲೆಯ ತಂದೆ, ಬಲೆಯ ಬೀಸಿ ಕಾದು ಮೋಹದ ತರುಣಿಯೊಡನೆ ಬಂದೆ, ಮಾತನಾಡಲು ಅವಳು ಮಾಯವಾದಳು, ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ಸಖತ್ ಸಾಂಗ್ ಇದು, ಚಂದ ಹಾಡು, ಶಂಕರ್ ನಾಗ್ ಅವ್ರದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.